ಜಯಂತಿಯನ್ನ ಉತ್ತಮ ಆಡಳಿತ ದಿನವಾಗಿ ಆಚರಿಸುವ ಮೂಲಕ ಪ್ರಸ್ತುತವಾಗಿರುತ್ತೆ ಅನ್ನುವಂತ ಒಂದು ಆಲೋಚನೆ ಮೂಲಕ ಏನು ಒಂದು ಉತ್ತಮ ಆಡಳಿತಕ್ಕೆ ಬದ್ಧರಾಗಿರುವ ನನ್ನ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಅವರ ಜಯಂತಿ ಅಂಗವಾಗಿ ಉತ್ತಮ ಆಡಳಿತ ದಿನವನ್ನ ಘೋಷಣೆಯನ್ನು ಮಾಡಿದ್ದಾರೆ. ಈ ದಾರಿಯಲ್ಲಿ ಏನು ಅವರು ಘೋಷಣೆ ಮಾಡಿದ್ರು 2014ರಲ್ಲಿ 2014ರಿಂದ ಇದುವರೆಗೂ ನಾವು ಆಚರಣೆ ಬಂದಿದ್ದೀವಿ. ಇದು ಮುಂಚೆ ಅವರ ಜಯಂತಿಯನ್ನು ಆಚರಿಸ್ತಿದ್ದು, ಜನ್ಮದಿನವನ್ನು ಜಯಂತಿಯನ್ನು ಮಾಡುವಂತದ್ದಾಗ್ತಿದೆ. ಹಾಗಾಗಿ ಈ ದಿಕ್ಕಿನಲ್ಲಿ ಇವತ್ತು ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ನಾಡಪ್ರಭು ಕೆಂಪೇಗೌಡರ ಜನಪರ ವೇದಿಕೆ ಮೂಲಕ ಉತ್ತಮ ಆಡಳಿತ ದಿನವನ್ನ ಇವತ್ತು ಆಯೋಜನೆ ಮಾಡುವಂತಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಯುವ ನಾಯಕರು, ಜನಪರ ನಾಯಕರು ಒಳ್ಳೆ ಸಾಧನೆಗಳನ್ನು ಮಾಡಿ ಇವತ್ತು ಸಮಾಜಕ್ಕೆ ಸಮರ್ಪಣೆಯನ್ನು ಮಾಡಿಕೊಂಡು ಶಾಸಕರಾಗಿ ಕಾರ್ಯನಿರ್ವಹಿಸಿರುವಂತ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಭಾರತೀಯ ಜನತಾ ಪಾರ್ಟಿಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತ ಸನ್ಮಾನ್ಯ BY ವಿಜೇಂದ್ರ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಹೃದಯಪೂರ್ವಕವಾಗಿ ಅವರಿಗೆ ಸ್ವಾಗತವನ್ನು ಬಯಸ್ತೇನೆ. ಇವತ್ತಿನ ಕಾರ್ಯಕ್ರಮವನ್ನ ನಾವು ಕೇಳ್ಕೊಂಡಾಗ ಒಪ್ಪಿ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಲಿಕ್ಕೆ ನಮ್ಮೊಂದಿಗೆ ಬಂದಿದ್ದಾರೆ. ಅವರು ಉಪಸ್ಥಿತಿಯನ್ನು ಗೌರವಿಸಿ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತನಾಡಲಿದ್ದಾರೆ. ಹಾಗೆ ಇದರ ಜೊತೆಯಲ್ಲೇನೆ ಒಂದು ಸಮಾಜದಲ್ಲಿ ಒಂದು ನಾಲ್ಕಾರಲ್ಲಿ ಅವಿರತವಾಗಿ ತಮ್ಮ ಕೊಡುಗೆಯನ್ನು ಕೊಟ್ಟು ಬಹಳಷ್ಟು ಕಲ್ಪನೆಯನ್ನು ಬದ್ಧತೆಯನ್ನು ಇಟ್ಟುಕೊಂಡು ಕಾರ್ಯನಿರ್ವಹಿಸಿರುವಂತಹ ವ್ಯಕ್ತಿಗಳನ್ನ ಕರೆಸಿ ಒಂದಿಷ್ಟು ಕ್ಷೇತ್ರದಲ್ಲಿ ಹೇಗೆ ಸಮಾಜದಲ್ಲಿ ಉತ್ತಮವಾಗಿ ಸೇವೆಯನ್ನು ಕೊಡಬಹುದು, ಶಿಕ್ಷಣದಲ್ಲಿ, ಆರೋಗ್ಯ ಕ್ಷೇತ್ರದಲ್ಲಿ, ಸಿಟಿ ಡೆವಲಪ್ಮೆಂಟ್ ಅಲ್ಲಿ ಮತ್ತೆ ಹೆಲ್ತ್ ಅಂಡ್ ವೆಲ್ನೆಸ್ ನಮ್ಮನ್ನ ಆರೈಕೆ ಮಾಡಿಕೊಳ್ಳೋದು ನಾವೆಲ್ಲವನ್ನು ಮಾಡ್ತಾ ಇರ್ತೀವಿ, ಎಲ್ಲರಿಗೂ ಸೇವೆ ಕೊಡ್ತಾ ಇರ್ತೀವಿ. ಆದ್ರೆ ನಮ್ಮನ್ನ ಆರೈಕೆ ಮಾಡಿಕೊಳ್ಳೋದಿರಲ್ಲ. ಯಾವ ರೀತಿ ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕು, ಹೆಲ್ತ್ ಅಂಡ್ ವೆಲ್ನೆಸ್ ಬಗ್ಗೆ ಆಗಲಿ ಅಥವಾ ನಮ್ಮ ನಗರದಲ್ಲಿ ಇನ್ನ ಒಂದು ಪಾರದರ್ಶಕತೆ ಮತ್ತು ಅಕೌಂಟಬಿಲಿಟಿ. ಯಾಕಂದ್ರೆ ಅಕೌಂಟಬಿಲಿಟಿ ಮತ್ತು ಪಾರದರ್ಶಕತೆ ಯಾರು ಜನ ನಮ್ಮನ್ನ ಒಂದು ವ್ಯವಸ್ಥೆ ನಂಬಬೇಕಂದ್ರೆ ಅಕೌಂಟಬಿಲಿಟಿ ಬಹಳ ಮುಖ್ಯ, ಪಾರದರ್ಶಕತೆ ಮುಖ್ಯ. ಇದನ್ನು ಸಹ ಜನರಿಗೆ ಯಾವ ರೀತಿ ಸೊಲ್ಯೂಷನ್ ಪಡಿಬೇಕು, ಏನನ್ನು ಅನುಸರಿಸಬೇಕು ಅನ್ನುವಂಥ ವಿಚಾರಗಳನ್ನ ತಿಳಿಸ್ಲಿಕ್ಕೆ ಇವತ್ತು ನಮ್ಮೊಂದಿಗೆ ಬಹಳ ಜನಪ್ರಿಯ ವಿಷನ್ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳ ಅಂದಿನ ಮುಖ್ಯಮಂತ್ರಿಗಳಾಗಿದ್ದಂತ ಯಡಿಯೂರಪ್ಪನವರ ಒಂದು ಕಾಲದಲ್ಲಿ ವಿಷನ್ 2021 ಅಂತ ಯೋಜನೆಯನ್ನ ಘೋಷಣೆ ಮಾಡಿದ್ರು. ತರಲಿಕ್ಕೆ ಕೆಲಸ ಮಾಡಿದಂತ ನರೇಶ್ ನರಸಿಂಹನ್ ಅವರು ಇವತ್ತು ನಮ್ಮೊಂದಿಗೆ ಅವರು ಮಾತಾಡುವಂತಹ CDP ಮೂಲಕ ಸುಸ್ಥಿರವಾದಂತಹ ನಗರ ಅಭಿವೃದ್ಧಿ ಹಾಗೂ ಏಕೀಕೃತವಾಗಿರುವಂತಹ ಸಾರ್ವಜನಿಕರ ಸೇವೆ ಬಗ್ಗೆ ಮಾತಾಡುವಂತವರಿದ್ದಾರೆ. ನರೇಶ್ ನರಸಿಂಹನ್ ಅವರಿಗೆ ಈ ದಿನ ಈ ಕಾರ್ಯಕ್ರಮಕ್ಕೆ ಅವರಿಗೆ ಸ್ವಾಗತವನ್ನು ಬಯಸ್ತೇನೆ. ನೋಡ್ಬೋದು K100 ಅಂತ ಒಂದು ನಮ್ಮ ನಗರದ ಕೇಂದ್ರ ಭಾಗದಿಂದ ನಮ್ಮ ಬೆಲಂದೂರು ಕೆರೆಗೆ ಬರೀ ಕೊಚ್ಚಿ ನೀರು ಹೋಗ್ತಿತ್ತು. ಇವತ್ತು ಅದನ್ನ ಹೇಗೆ ಅಭಿವೃದ್ಧಿಯನ್ನು ಮಾಡಬಹುದು, ರಿಮಾಡೆಲಿಂಗ್ ಮಾಡಬಹುದು ಅನ್ನೋದನ್ನ ಮಾಡಿ ತೋರಿಸಿದ ಕೆಲಸವನ್ನ ಮಾಡಿದ್ದಾರೆ. ಹೇಗೆ ನಗರದಲ್ಲಿ ನಾವು ನಮ್ಮ ಬರೀ ಕಂಪ್ಲೇಂಟ್ ಮಾಡೋದಲ್ಲ, ಒಂದು ಪರಿಹಾರದ ಭಾಗವಾಗಿ ಹೇಗಿರಬೇಕು, ನಮ್ಮ ಎಕ್ಸ್ಪರ್ಟೈಸ್ ಕಂಟ್ರಿಬ್ಯೂಟ್ ಮಾಡಲಿಕ್ಕೆ ಒಂದು ಸಾಕ್ಷಿ. ಇವತ್ತು NGF ಸಹ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಒಂದು ಸಾರ್ವಜನಿಕ ಸ್ಥಳವಾಗಿ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಹಲವಾರು ಕಾರ್ಯಕ್ರಮಗಳನ್ನ ಕೈಗೆತ್ತಿಕೊಳ್ಳುವಂತದ್ದಾಗಿತ್ತು. ಅವತ್ತಿನ ನಮ್ಮ ಮುಖ್ಯಮಂತ್ರಿಗಳಾಗಿದ್ದಂತ ಸನ್ಮಾನ್ಯ ಯಡಿಯೂರಪ್ಪನವರ ಒಂದು ನಾಯಕತ್ವದಲ್ಲಿ ವಿಷನ್ 2021 ಒಂದು ಬಹಳ ಉತ್ತಮವಾಗಿರುವಂತಹ ಒಂದು ಕಾರ್ಯಕ್ರಮದ ಒಂದು ಭಾಗವಾಗಿ ಕೆಲಸ ಮಾಡುವಂತವರು ನರೇಶ್ ನರಸಿಂಹನ್. ಹಾಗೆ ನಮ್ಮ ಪ್ರಸನ್ನ ಅವರು ವಿದೇಶದಲ್ಲಿ ಟೆಕ್ನಾಲಜಿಸ್ಟ್ ಆಗಿದ್ರು. ಟೆಕ್ನಾಲಜಿಸ್ಟ್ ಆಗಿ ಕೆಲಸ ಮಾಡ್ತಿರ್ಬೇಕಾದ್ರೆ ತಮ್ಮ ಜೀವನ ತಮ್ಮ ಸಾಧನೆಗಳನ್ನು ಅಪಾರವಾಗಿ ಮಾಡಿದ್ರು. ಕೆಲವೊಂದ್ ಕಡೆ ಶಿಕ್ಷಣದ ಗುಣಮಟ್ಟ ನಮ್ಮ ಭಾರತದಲ್ಲಿ ನೋಡಿದಾಗ ಶಿಕ್ಷಣದ ಗುಣಮಟ್ಟ ಹೆಚ್ಚಬೇಕು. ಏಸರ್ ರಿಪೋರ್ಟ್ ಪ್ರಕಾರವಾಗಿ ಕಲಿಕೆಯ ಗುಣಮಟ್ಟ ಖಾಸಗಿನಲ್ಲಾಗಿನ ಸರ್ಕಾರದಲ್ಲ ಎರಡರಲ್ಲೂ ಎಷ್ಟು ಕೊರತೆ ಎದ್ದು ಕಾಣ್ತಿತ್ತು. ಯಾರೋ ಬೇರೆ ದೇಶದವರು ಹೇಳೋದಲ್ಲ, ನಮ್ಮ ದೇಶದೊಳಗೆ ನಮ್ಮಲ್ಲಿ ಸಮಸ್ಯೆಯನ್ನ ಅರ್ಥ ಮಾಡ್ಕೊಂಡು ನಮ್ಮ ಉದ್ಯೋಗವನ್ನ ಬಿಟ್ಟು ಶಿಕ್ಷಣ ಫೌಂಡೇಶನ್ ಅನ್ನ ಪ್ರಾರಂಭವನ್ನ ಮಾಡಿ ನಮ್ಮಲ್ಲಿ ಇವತ್ತು ಶಿಕ್ಷಣದ ಒಂದು ಪರಿಹಾರವಾಗಿ 6 ರಾಜ್ಯದಲ್ಲಿ ಇವತ್ತು ಸಹಕಾರವನ್ನು ಕೊಟ್ಟು ಸರ್ಕಾರದ ಜೊತೆಯಲ್ಲಿ ಕೊಲಾಬರೇಟ್ ಮಾಡಿ ಕೆಲಸ ಮಾಡುವಂಥದ್ದು. ಪ್ರತ್ಯೇಕತೆ ಅಲ್ಲ, ಸರ್ಕಾರಕ್ಕೆ ಏನನ್ನು ಮಾಡಿದ್ರೆ ಒಳ್ಳೇದು ಅಂತ ಅವಿರತವಾಗಿ ಒಂದು ಸನ್ಯಾಸಿಗಳ ತರ ಯಾವ ಒಂದು ಪ್ರಚಾರಕ್ಕಾಗ್ಲಿ ಇನ್ನೊಂದಕ್ಕಲ್ಲ,
ಕೊಡುಗೆನ ಕೊಟ್ಟು ಶಿಕ್ಷಣವೇ, ಯಾಕೆಂದ್ರೆ ಸಬಲೀಕರಣ ಆಗುವಂಥದ್ದು ಶಿಕ್ಷಣದ ಮೂಲಕನೇ. ಹಾಗಾಗಿ ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸಬೇಕು. ಯಾರೇ ಸಮಾನತೆ, ಸಮಾನ ಶಿಕ್ಷಣ ಅಂತ ನಾವು ಮಾತಾಡ್ತೀವಲ್ಲ, ಸಮಾನ ಶಿಕ್ಷಣ, ಸಮಾನತೆ, ಬಡವರ ಮನೆ ಆಗಲಿ ಸಾವುಕಾರ ಮನೆ ಆಗಲಿ, ಒಂದು ಉತ್ತಮವಾಗಿ ಗುಣಮಟ್ಟದ ಶಿಕ್ಷಣ ಕೊಟ್ಟರೆ ತಾನಾಗ್ತಾನೆ ಎಲ್ಲ ಸಮಸ್ಯೆಗಳಿಗೂ 360 ಡಿಗ್ರಿಯಲ್ಲೂ ಸಮಸ್ಯೆಗಳಿಗೆ ಪರಿಹಾರ ಸಿಗುವಂಥದ್ದು ಶಿಕ್ಷಣದ ಮೂಲಕ. ಹಾಗಾಗಿ ಇದನ್ನ ಬಲವಾಗಿ ಕಾರ್ಯನಿರ್ವಹಿಸಿರುವಂತಹ ಪ್ರತಿಷ್ಠಿತವಾದಂತಹ ಇಡೀ ದೇಶದಲ್ಲಿ ಒಂದು 4 ಸಂಸ್ಥೆಗಳಲ್ಲಿ ಒಂದು ಶಿಕ್ಷಣ ಫೌಂಡೇಶನ್, ಅದರ ಸಂಸ್ಥಾಪಕರು ಇವತ್ತು ನಮ್ಮೊಂದಿಗಿದ್ದಾರೆ. ಪ್ರಸನ್ನ ಅವ್ರಿಗೂ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಡಾಕ್ಟರ್ ಸುಬ್ರಹ್ಮಣ್ಯ ಬಸವನಹಳ್ಳಿ ಅವರು ನನಗೆ ಶಿವಮೊಗ್ಗದಿಂದ ಕ್ಲಾಸ್ಮೇಟು, ಆದರೆ ಅವರು ಟೆಕ್ನಾಲಜಿಸ್ಟು. ನನಗೆ ಆರೋಗ್ಯ ಕ್ಷೇತ್ರದಲ್ಲಿ ಹೀಗೆ ಮಾತಾಡ್ತಿದ್ದು, ನಾವು ಸೊಲ್ಯೂಷನ್ಸ್ ಇದೆ, ವರ್ಚುವಲ್ ಸೊಲ್ಯೂಷನ್ಸ್ ಇದೆ, ಅದಿದೆ ಅಂತ ಮಾತಾಡ್ತಿದ್ದು. ಆ ಮಾತಾಡ್ತಿದ್ದನ್ನ ಅನುಷ್ಠಾನ ಯಾವ ರೀತಿ ಮಾಡಬೇಕು ಅನ್ನುವಂಥದ್ದಕ್ಕೆ ಒಂದು ಸಹಕಾರವನ್ನು ಕೊಟ್ಟು, ಯಾವ ರೀತಿ ಒಂದು ವಾಲ್ಮಾರ್ಟ್ನಲ್ಲಿ ವರ್ಚುವಲ್ ಸರ್ವಿಸಸ್ನ ಜನಕ್ಕೆ ಆರೋಗ್ಯ ಸೇವೆಗಳನ್ನು ದೊರಕುತ್ತಿತ್ತು. ಅದನ್ನು ನಮ್ಮ ದೇಶದಲ್ಲಿ, ನಮ್ಮ ಭಾಗದಲ್ಲಿ, ನಮ್ಮ ಕರ್ನಾಟಕದಲ್ಲಿ, ನಮ್ಮ ಬೆಂಗಳೂರಿನಲ್ಲಿ ಸ್ಮಾರ್ಟ್ ಸಿಟಿ ಅಡಿಯಲ್ಲಿ ಅನುಷ್ಠಾನ ಮಾಡುವಂಥದ್ದಾಗಿದೆ. ಎಷ್ಟೋ ಜನಕ್ಕೆ, ನಿಮ್ಗೆ ತುಂಬ ಜನಕ್ಕೆ ಯಾರಿಗೂ ಗೊತ್ತಿಲ್ಲ, ಇದು ಯೋಜನೆನೇ ಗೊತ್ತಿರಲ್ಲ. ಯಾಕೆಂದ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರನೇ ಎದುರು ನೋಡಲ್ಲ ನೀವು. ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋಗ್ಬೇಕು ಅಂತ ಆಲೋಚನೆಯನ್ನು ಎಷ್ಟೋ ಜನಕ್ಕೆ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಆರೋಗ್ಯ ಸಮಸ್ಯೆ ಅಂದಾಗ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋಗ್ಬೇಕು ಅನ್ನೋದು ಯಾರಲ್ಲೂ ಯೋಚನೆ ಇಲ್ಲ. ನಿಮ್ಮ ಡಾಕ್ಟರ್ಸ್ ಇಟ್ಕೊಂಡಿರ್ತೀರ, ನಿಮ್ಮ ಡಾಕ್ಟರ್. ಮತ್ತು ನಮ್ಮ ಕೋವಿಡ್ ಟೈಮ್ನಲ್ಲೂ ಮೊದಲು ಟೆಲಿಕನ್ಸಲ್ಟೇಷನ್ ಮಾಡ್ಲಿಕ್ಕೆ ಅವಕಾಶ ಇರಲಿಲ್ಲ, ಬರೀ ಟೆಲಿಮೆಡಿಸಿನ್ ಇತ್ತು. ಸೊ ಟೆಲಿಕನ್ಸಲ್ಟೇಷನ್ ಮಾಡ್ಲಿಕ್ಕೂ ಕಾನೂನಲ್ಲಿ ಅವಕಾಶ ತಿದ್ದುಪಡಿಯನ್ನು ತಂದಿರೋ ಕಾರಣ ಇವತ್ತು ವರ್ಚುವಲ್ ಮೆಡಿಸಿನ್, ಇವತ್ತು ವರ್ಚುವಲ್ ಸೇವೆಗಳು, ಆರೋಗ್ಯ ಸೇವೆಗಳು ಕೊಡಲಿಕ್ಕೆ ಸಾಧ್ಯವಿದೆ. ಕಾನೂನು ಪ್ರಕಾರವಾಗಿಯೇ ಆ ಮಾಡೆಲ್ ನೀವು ನೋಡಬೇಕು. ಅವ್ರು ಅದ್ರ ಬಗ್ಗೆ ಪ್ರೆಸೆಂಟೇಷನ್ ಮಾಡ್ತಾರೆ, ನಿಮ್ಗೆ ಆಶ್ಚರ್ಯ ಆಗ್ಬೋದು. ಇಟ್ ಈಸ್ ವೆರಿ ಪ್ರಾಮಿಸಿಂಗ್. ಎಷ್ಟು ಸುಲಭವಾಗಿ ಆಕ್ಸೆಸ್ ಮಾಡಬಹುದು, ಎಷ್ಟು ಗುಣಮಟ್ಟದ ಆರೋಗ್ಯ ಸೇವೆ ಎಲ್ಲಿ ಬೇಕಾದ್ರೆ ಸಿಗ್ಲಿಕ್ಕೆ ಸಾಧ್ಯವಿದೆ ಅನ್ನೋದಕ್ಕೆ ಒಂದು ಸಾಕ್ಷಿನೇ ನಮ್ಮ ಆರೋಗ್ಯ ಸೇವೆ. ಇಡೀ ಭಾರತದಲ್ಲಿ ನಮ್ಮ ಸರ್ಕಾರದ ಒಂದು ಅವಧಿಯಲ್ಲಿ, ನಮ್ಮ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಏನೊಂದು ಸ್ಮಾರ್ಟ್ ಸಿಟಿ ಅಡಿಯಲ್ಲಿ ಇವತ್ತು ವರ್ಚುವಲ್ ಹೆಲ್ತ್ ಕೇರ್ ಸರ್ವಿಸಸ್ನ ಪ್ರಾರಂಭವನ್ನು ಮಾಡಿದ್ದೀವಿ. ಅದರ ಬಗ್ಗೆ ಅವ್ರು ಮಾತಾಡುವಂಥವ್ರು ಇದ್ದಾರೆ. ಇದು ನಿಮಗೆ ಹೀಗೂ ಮಾಡಿರೋದು ಇಡೀ ದೇಶಕ್ಕೆ ಮಾದರಿಯಾಗಿರುವಂಥ ಒಂದು ಆರೋಗ್ಯ ಸೇವೆ, ಇಡೀ ದೇಶಕ್ಕೆ ಮಾದರಿಯಾಗಿರುವಂಥ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಹೇಗಿರಬೇಕು ಅಂತ ಮಾಡಿ ತೋರಿಸಿರುವಂಥದ್ದು ನಮ್ಮ ಬೆಂಗಳೂರು. ಅದರನ್ನು ಸಹ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಸುಬ್ರಹ್ಮಣ್ಯ ಅವರು ತಿಳಿಸುವಂಥದ್ದಿದ್ದಾರೆ. ಅವರ ಉಪಸ್ಥಿತಿಯನ್ನು ಮತ್ತು ಅವ್ರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಮತ್ತು ಮಧುಕರ್ ಶೆಟ್ಟಿ ಅವರ ನನ್ನ ಒಡನಾಟ ಒಂದು 15 ವರ್ಷಕ್ಕಿಂತ ಹೆಚ್ಚಿನ ಒಡನಾಟ. ನಾವು ನೋಡ್ತಿದ್ದೋ ಅಧಿಕಾರಕ್ಕೆ ಬಂದು ಒಂದ್ಸಲಿ ಹೀಗೆ ನಮ್ಮೆಲ್ಲ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ ಅವರು ಒಂದು ಟೌನ್ ಹಾಲ್ನಲ್ಲಿ ಮೀಟಿಂಗ್ ಕರೆದಿದ್ರು. ಬೆಂಗಳೂರಿನಲ್ಲಿ ಇಷ್ಟು ಆಸ್ತಿ ಇದೆ, ಇಷ್ಟೊಂದು ಆಸ್ತಿ ಇದೆ, ಟ್ಯಾಕ್ಸ್ ಕಟ್ತಿರೋದು ಎಷ್ಟು ಜನ, ಪ್ರಾಪರ್ಟಿ ಟ್ಯಾಕ್ಸ್ ಕಟ್ತಿರೋದು ಎಷ್ಟು, ಅಕೌಂಟಬಲ್ ಜನ ಅಂತ ಪ್ರಶ್ನೆ ಕೇಳ್ತಾನೆ ಇದ್ರು. ನಾನು ಆಗ ಹೋಗಿದ್ದೆ ಸನ್ಮಾನ್ ವಿಜಯೇಂದ್ರ ಟೌನ್ ಹಾಲ್ ಮೀಟಿಂಗ್ನಲ್ಲಿ, ಇದೇನು ಇಂಥ ಪ್ರಶ್ನೆ ಕೇಳ್ತಿದ್ದಾರೆ, ಇದೇನು ಆಸ್ತಿ ಇದ್ದಾರೆ ಅಂತಾರೆ, ಟ್ಯಾಕ್ಸ್ ಕಟ್ಟಲ್ಲ ಅಂತಾರಲ್ಲ, ಇದೇನಿದು ಅಂತ ನನಗೂ ಒಂದು ಯಕ್ಷ ಪ್ರಶ್ನೆ ಆಯಿತು. ಸೊ ಹಾಗಾಗಿ ಅವತ್ತಲ್ಲಿ ಆ ಒಂದು ಟೌನ್ ಹಾಲ್ನಲ್ಲಿ ಅವ್ರು ಮಾತಾಡ್ತಿದ್ದಂಥ ವಿಚಾರವನ್ನ ನಾನು ಗಮನಿಸಿ, ಮತ್ತೆ ನಾನು ಆಗ ನಮ್ಮ ಸುಬ್ರಹ್ಮಣ್ಯ ಅವರು ಕಮಿಷನರ್ ಇದ್ರು, ನಮ್ಮ BBMP ಕಮಿಷನರ್ ಅವರಿದ್ದರು. ಅವ್ರ ಕಾಲದಲ್ಲಿ ಆಗ ನಾನು ಈ ವಿಚಾರವನ್ನು ತಕ್ಷಣ ನೋಡಿದಾಗ ಯಾರು ವ್ಯಕ್ತಿಗಳು ಕೆಲಸ ಮಾಡ್ತಿರೋಂಥದ್ದು PID ಬಗ್ಗೆ ಅಂತ, ಪ್ರಾಪರ್ಟಿ ಐಡೆಂಟಿಫಿಕೇಶನ್ ನಂಬರ್ ಅಂತ ಇದೆ, ಅದ್ರ ಬಗ್ಗೆ ಕೆಲಸ ಮಾಡ್ತಿರೋಂಥ ಯಾರು ನೋಡಿದಾಗ ನನಗೆ ಮಧುಕರ್ ಶೆಟ್ಟಿ ಅವರು ಪರಿಚಯ ಆದರು. ಆಗ ಅವ್ರು ಮಾತಾಡಿದಾಗ ಸಂಪೂರ್ಣವಾಗಿ ಫಿಸಿಕಲ್ ಮ್ಯಾಪು ಮತ್ತು ಡಿಜಿಟಲ್ ಮ್ಯಾಪ್ ಎರಡನ್ನೂ ಇಂಟಗ್ರೇಟ್ ಮಾಡಿ ಎಲ್ಲ ಪ್ರಾಪರ್ಟಿಗಳನ್ನ ಮ್ಯಾಪ್ ಮಾಡಿ ಒಂದು ಸಾರ್ವಜನಿಕ ಒಂದು ವಲಯದಲ್ಲಿ ಪಬ್ಲಿಕ್ ಡೊಮೈನ್ನಲ್ಲಿ ತರಲಿಕ್ಕೆ ಒಂದು ಆಗಿದೆ. ಇನ್ನೂ ಎಫೆಕ್ಟಿವ್ ಆಗಿಲ್ಲ. ಈ ಎಫೆಕ್ಟಿವ್ ಆಗಿ ಮಾಡಲಿಕ್ಕೆ ಈಗಾಗಲೇ ಕೆಲಸ ಆಗಿದೆ, ಇನ್ನೂ ಆಗಬೇಕಾಗಿರೋ ಒಂದಿಷ್ಟು ಸಣ್ಣ ಪುಟ್ಟ ಇದೆ. ಅದಲ್ಲದೆ ಹಣ ಬರೋದ್ರ ಬಗ್ಗೆ ನೀವು ಹಣ ಕೊಡ್ತೀರಾ, ಪಾಪ ನೀವು ಟ್ಯಾಕ್ಸ್ ದುಡ್ಡು ಕೊಡ್ತೀರಾ, ಆದರೆ ಹಣ ಬಳಕೆ ಹೇಗಾಗುತ್ತೆ ಅನ್ನೋದು ಬಹಳ ಮುಖ್ಯ. ಯಾವಾಗಲೂ ಆ ಸ್ಕ್ಯಾಂಡ್ಲು, ಈ ಸ್ಕ್ಯಾಂಡ್ಲು, BBMP ಸ್ಕ್ಯಾಂಡ್ಲು, ಇಲ್ಲಿ ದುಡ್ಡು ತಿಂದ್ರು, ಅಲ್ಲಿ ದುಡ್ಡು ತಿಂದ್ರು, ಯಾರೋ ಕೆಲಸ ಮಾಡ್ದೇನೆ ಬಿಲ್ ಬರ್ಕೊಂಡ್ರು, ಇಂಥ ಪ್ರಶ್ನೆಗಳೇ ಬರ್ತದೆ. ಯಾರು ನೋಡ್ರು ನಿಮಗೆ ಕಳ್ಳರು ಕಂಡಂಗೆ ಕಾಣ್ತಾರೆ, ಯಾರು ನೋಡ್ರು ಎಲ್ಲ ಲೂಟಿಗೋರ್ರೆ ಕಂಡಂಗೆ ಕಾಣ್ತಾರೆ. ಹಾಗಾಗಿ ಎಲ್ಲೊಂದ್ ಕಡೆ ಅಕೌಂಟಬಿಲಿಟಿ ಅನ್ನೋಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು. ಆ ಅಕೌಂಟಬಿಲಿಟಿ ಇಲ್ಲದ ನಾವು ಹೇಳ್ತಾನೆ ಇರಬೇಕಿಲ್ಲಪ್ಪ ನಾನು ಸತ್ಯವಂತ, ಇಲ್ಲ ಗುರು ಎಲ್ಲೂ ನಾವು ತಿಂದಿಲ್ಲ ಅಂತ ಕತೆ ಹೇಳ್ಬೇಕಾದ್ರೆ ಆ ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು. ಸಿಸ್ಟಮ್ನಲ್ಲೇ ರಿಫ್ಲೆಕ್ಟ್ ಆಗಬೇಕು. ಹಣ ಬಂದಿದ್ದು ಹಣ ಖರ್ಚಾಗೋದಕ್ಕೂ ಅಕೌಂಟಬಿಲಿಟಿ ಇರಬೇಕು ಅಂತ ರೋಡ್ ಹಿಸ್ಟ್ರಿ ಅಂತ ಅನ್ನುವಂಥ ಸಿಸ್ಟಮ್ನ ಆ ಕಾಲದಲ್ಲಿ ಅನುಷ್ಠಾನವನ್ನು ಮಾಡಬೇಕು ಅಂತೀವಿ. ಇನ್ನೂ ಅನುಷ್ಠಾನ ಮಾಡ್ಲಿಕ್ಕೆ ಆಗಿಲ್ಲ. ಅದು ಹಾಗೆ ವ್ಯವಸ್ಥೆನಲ್ಲಿ ಹಾಗೇ ಉಳ್ಕೊಂಡಿದೆ.
ಸೊ ಇದೊಂದು ಬಗ್ಗೆನೂ ಮಾತಾಡುವಂಥವ್ರು ಇದ್ದಾರೆ. ಮಧುಕರ್ ಶೆಟ್ಟಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಮತ್ತು ಈ ದಿನ ನಿಮ್ಮ ಹೆಚ್ಚಿನ ಸಮಯ ತೊಗೊಳ್ಳಲ್ಲ, ಎಲ್ಲ ಗಣ್ಯಮಾನ್ಯರು ಬಂದಿದ್ದೀರಾ, ನಮ್ಮ ಅಮೂಲ್ಯವಾದ ಸಮಯ ಇದೆ. ದಯವಿಟ್ಟು ಎಲ್ಲರೂ 15 ನಿಮಿಷ ಮಾತಾಡುವಂಥವ್ರು ಇದ್ದಾರೆ. ಮತ್ತು ನಮ್ಮ ಜಯರಾಮ್ ಗ್ರೀನ್ ಪಾತಿನ ಜಯರಾಮ್ ಮಿಲೆಟ್ ಇಂಟರ್ನ್ಯಾಷನಲ್ ಮಿಲೆಟ್ ಇಯರ್ ಯುನೈಟೆಡ್ ನೇಷನ್ ಇಂದನೂ ಘೋಷಣೆ ಆಗಿದೆ. ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಮಿಲ್ಲೆಟ್ ಅನ್ನ ತಗೊಳ್ಬೇಕು ಅಥವಾ ಸವಿಸಬೇಕು ಅಥವಾ ಆಹಾರವಾಗಿ ಬಳಕೆಯನ್ನ ಮಾಡಬೇಕು ಅಂತ ಅವರು ಇವತ್ತು ಅವಿರತವಾಗಿ ಇಡೀ ದೇಶದಲ್ಲಿ ಜಾಗೃತಿಯನ್ನು ಮೂಡಿಸುವಂಥದ್ದು, ಅದಕ್ಕೆ ಒತ್ತನ್ನು ಕೊಡುವಂಥದ್ದು, ಉತ್ತೇಜನ ಕೊಡುವಂಥದ್ದು ಆಗ್ತಿದೆ. ಹಾಗಾಗಿ ಅದ್ರ ಬಗ್ಗೆ ನಮ್ಮ ಗ್ರೀನ್ ಪಾತಿನ ಸನ್ಮಾನ್ಯ ಜಯರಾಮ್ ಅವರು ಆರೋಗ್ಯಕರವಾದ ಆಹಾರವನ್ನ ಸೇವಿಸೋದ್ರ ಬಗ್ಗೆ ನಮ್ಮೊಂದಿಗೆ ಮಾತಾಡೋರಿದ್ದಾರೆ. ಹಾಗಾಗಿ ಯಾವುದು ನಿಮ್ಮ ಸಮಯ ವ್ಯರ್ಥ ಮಾಡಲ್ಲ. ಹಾಗಾಗಿ ಸಹಕಾರ ಕೊಡಿ ಮತ್ತು ಟೈಮ್ ಹೆಚ್ಚಿನ ಲ್ಯಾಪ್ಸ್ ಏನು ಮಾಡಲ್ಲ. ನಾವು ಇಷ್ಟು ವಿಚಾರಗಳನ್ನ ಹೇಳಿ ನಮ್ಮೆಲ್ಲರ ನೆಚ್ಚಿನ ಮಾಜಿ ಪ್ರಧಾನಮಂತ್ರಿಗಳಾದಂಥ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಗೌರವ ಸಲ್ಲಿಸ್ತಾ, ಅವರ ಕೊಡುಗೆಯನ್ನು ಸ್ಮರಿಸ್ತಾ, ಅವರ ಪ್ರೇರೇಪಣೆ ಸದಾಕಾಲ ಇರಬೇಕು. ನಮ್ಮ ಸಮಾಜದಲ್ಲಿ ನಾವು ಎಲ್ಲೆಲ್ಲೋ ನೋಡ್ತೀವಿ ಸೊಲ್ಯೂಷನ್ಸ್ಗೆ, ಸೊಲ್ಯೂಷನ್ ಇರೋದು ಒಂದೇ, ಥ್ರೂ ಗುಡ್ ಗವರ್ನೆನ್ಸ್. ಗುಡ್ ಗವರ್ನೆನ್ಸ್ ಬಿಟ್ಟರೆ ಬೇರೆ ಏನೂ ಇಲ್ಲ. ಸೊ ಗುಡ್ ಗವರ್ನೆನ್ಸ್ ಮೂಲಕನೇ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಕಂಡುಹಿಡಿಯುವಂಥದ್ದಾಗುತ್ತೆ. ಇವತ್ತು ನಮ್ಮ ಮುಖ್ಯ ಅತಿಥಿಗಳಾಗಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಲಿಕ್ಕೆ ಬಂದಿರುವಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರುವಂಥ ಸನ್ಮಾನ್ಯ BY ವಿಜೇಂದ್ರ ಅವರಿಗೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಬೇಕು. ಹಾಗೆ ನಾಡಪ್ರಭು ಕೆಂಪೇಗೌಡರ ಜನಪರ ವೇದಿಕೆಯನ್ನು ಉದ್ಘಾಟನೆ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ದಯವಿಟ್ಟು ವೇದಿಕೆ ಮೇಲೆ ತಾವು ಬರಬೇಕು ಅಂತ ಕೇಳ್ಕೊತಾ ಈ ಉದ್ಘಾಟನೆಯನ್ನು ಮಾಡಬೇಕು ಅಂತ. ಧನ್ಯವಾದಗಳು ಸರ್. ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಗಣ್ಯರು ಚಾಲನೆ ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ನಂತರ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ದಿವಂಗತ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನ ಸಲ್ಲಿಸುವುದರ ಮೂಲಕ ಗೌರವ ಸಮರ್ಪಣೆ ಮಾಡಬೇಕಾಗಿ ಕೇಳ್ಕೊತಾ ಇದ್ದೀನಿ. ಇವತ್ತು 5 ಜನ ಸ್ಪೀಕರ್ಸ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಮಧುಕರ್ ಶೆಟ್ಟಿ ಅವರು, ನರೇಶ್ ನರಸಿಂಹನ್, ಸುಬ್ರಹ್ಮಣ್ಯ, ಜಯರಾಮ್ ಅವರು, ಪ್ರಸನ್ನ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. बड़े दोपहर में अंधियारा, सूरज पर छाई से हारा, अंतर तम का नेह निचोड़े, बुझी हुई बातें सुलगाए। आओ फिर से दिया जलाए, आओ फिर से दिया जलाए, आओ फिर से दिया जलाए, आओ फिर से दिया जलाए। बड़े दोपहर में अंधियारा, सूरज पर छाई से हारा, आओ फिर से दिया जलाए, आओ फिर से दिया जलाए, आओ फिर से दिया जलाए, आओ फिर से दिया जलाए। ಅಟಲ್ ಜಿ ಅವರ ಈ ಸಾಲುಗಳನ್ನ ನೆನಪಿಸಿಕೊಳ್ತಾ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನ ಗಣ್ಯರು ಸಲ್ಲಿಸ್ತಾ ಇದ್ದಾರೆ. ಧನ್ಯವಾದಗಳು. ಇದೀಗ ನಾಡಪ್ರಭು ಕೆಂಪೇಗೌಡ ಜನಪರ ವೇದಿಕೆಯ ಲೋಗೋ ಲಾಂಛನ ಅನಾವರಣ ಮಾಡುವ ಸಮಯ. ಗಣ್ಯರು ಇದೀಗ ಲಾಂಛನವನ್ನ ಅನಾವರಣ ಮಾಡಲಿದ್ದಾರೆ. ಒಮ್ಮೆ ಜೋರಾದ ಚಪ್ಪಾಳೆಯ ಮೂಲಕ
ಈ ಒಂದು ಸುಮಧುರ ಕ್ಷಣಗಳಿಗೆ ತಾವೆಲ್ಲರೂ ಭಾಗಿಯಾಗಿದ್ದೀರಾ. ಇವರಿಗೆ ನಮ್ಮ ಮುಖ್ಯ ಅತಿಥಿಗಳಾದಂಥ ರಾಜ್ಯಾಧ್ಯಕ್ಷರಾದಂಥ ಶ್ರೀ BY ವಿಜೇಂದ್ರ ಅವರನ್ನ ವೇದಿಕೆ ಮೇಲೆ ಆಹ್ವಾನಿಸೋಣ. ಇದೀಗ ನಾಡಪ್ರಭು ಕೆಂಪೇಗೌಡ ಜನಪರ ವೇದಿಕೆಯ ಲಾಂಛನ ಅನಾವರಣ ಸಮಯ. ಈ ಸುಸಂದರ್ಭದ ದಿನದಂದು ಲಾಂಛನ ಬಿಡುಗಡೆ ಆಗ್ತಾ ಇದೆ. ನಾಡಪ್ರಭು ಕೆಂಪೇಗೌಡ ಜನಪರ ವೇದಿಕೆಯ ಲೋಗೋ ಲಾಂಚ್. ಧನ್ಯವಾದಗಳು ಸರ್. ಭಾರತೀಯ ಜನತಾ ಪಕ್ಷದ ನೂತನ ರಾಜ್ಯಾಧ್ಯಕ್ಷರಾದ ಮಾನ್ಯ ಶ್ರೀ BY ವಿಜಯೇಂದ್ರ ಅವರು ನಮ್ಮೊಂದಿಗಿದ್ದಾರೆ. ಇವರಿಗೆ ಸ್ವಾಗತ ಕೋರುತ್ತಾ ಸಭೆಯನ್ನುದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಉತ್ತಮ ಆಡಳಿತ ದಿನ. ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಾಗಿದ್ದಂಥ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿರವರ ಜನ್ಮದಿನವನ್ನು ಸುಶಾಸನ ದಿನ, ಉತ್ತಮ ಆಡಳಿತ ದಿನವನ್ನಾಗಿ ನಾವು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಇವತ್ತು ಬೆಂಗಳೂರು ಮಹಾನಗರದಲ್ಲಿ ನಾಡಪ್ರಭು ಕೆಂಪೇಗೌಡ ಜನಪರ ವೇದಿಕೆ ಇಂಥ ಶುಭ ದಿನದಂದು ಇವತ್ತು ಅಸ್ತಿತ್ವಕ್ಕೆ ಬಂದಿರತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ತುಂಬಾ ಸಂತೋಷವನ್ನು ತಂದಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಆತ್ಮೀಯರಾಗಿರ್ತಕ್ಕಂಥ ಮಾಜಿ ಉಪಮುಖ್ಯಮಂತ್ರಿಗಳು, ಉತ್ತಮ ರಾಜಕಾರಣಿಗಳು ಕೂಡ ಹೌದು, ಸನ್ಮಾನ್ಯ ಶ್ರೀ ಅಶ್ವಥ್ ನಾರಾಯಣಜಿ ಅವರು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಅದೇ ರೀತಿ ಹಿರಿಯರಾಗಿರ್ತಕ್ಕಂಥ ಮಾನ್ಯ ಶ್ರೀ VR ಪ್ರಸನ್ನರವರು, ಆತ್ಮೀಯರಾಗಿರ್ತಕ್ಕಂಥ ನರೇಶ್ ರವರು, ಸುಬ್ರಹ್ಮಣ್ಯ ಬಸವನಹಳ್ಳಿ ಅವರು, ಮಧು ಶೆಟ್ಟಿ ಅವರು, ಜಯರಾಮ್ ಅವರು, ಜೊತೆಗೆ ಅನೇಕ ಹಿರಿಯರು, ಬುದ್ಧಿಜೀವಿಗಳು ಬೆಂಗಳೂರು ಮಹಾನಗರದ ಅಭಿವೃದ್ಧಿಗೆ ತಮ್ಮದೇ ಆದಂಥ ಕೊಡುಗೆಯನ್ನು ನೀಡ್ತಾ ಇರ್ತಕ್ಕಂಥ ಅನೇಕ ಹಿರಿಯರು ಕೂಡ ಇಲ್ಲಿ ಭಾಗವಹಿಸಿದ್ದೀರಿ. ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರು ಕೂಡ ನಮ್ಮೊಟ್ಟಿಗಿದ್ದಾರೆ. ಮೊದಲನೇದಾಗಿ ತಮ್ಮೆಲ್ಲರೂ ಕೂಡ ಸುಶಾಸನ ದಿನದ ಶುಭಾಶಯಗಳನ್ನು ನಾನು ಕೋರ್ತಾ ಇದ್ದೇನೆ. ಏನು ಇದು ಸುಶಾಸನ ದಿನ? ಉತ್ತಮ ಆಡಳಿತ ದಿನ. ಹಿಂದೆ ಈ ಪದವನ್ನು ನಾವು ಕೇಳ್ತಾನೂ ಇರಲಿಲ್ಲ, ಇದ್ರ ಬಗ್ಗೆ ಚರ್ಚೆನೂ ಕೂಡ ನಡೀತಾ ಇರಲಿಲ್ಲ. ಇದರ ಅವಶ್ಯಕತೆ ಇತ್ತೋ ಇಲ್ಲೋ ಅದ್ರ ಬಗ್ಗೆ ಚರ್ಚೆಗಳು ನಡೀತಾ ಇರಲಿಲ್ಲ. ಕಾರಣ ಅಂತ ಹೇಳಿದ್ರೆ, ಇದು ನಮ್ಮ ದೇಶದಲ್ಲಿ ಸಾಧ್ಯನಾ? ಭಾರತ ದೇಶದಲ್ಲಿ ಉತ್ತಮ ಆಡಳಿತವನ್ನು ನಿರೀಕ್ಷೆ ಮಾಡೋದಕ್ಕೆ ನಮಗೆ ಸಾಧ್ಯ ಇದೆಯಾ? ರಾಜ್ಯಗಳಲ್ಲಿ ಉತ್ತಮ ಆಡಳಿತನ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇದೆಯಾ? ಕ್ಯಾನ್ ವಿ ಎಕ್ಸ್ಪೆಕ್ಟ್ ಫೇರ್ ಅಂಡ್ ಟ್ರಾನ್ಸ್ಪರೆಂಟ್ ಅಡ್ಮಿನಿಸ್ಟ್ರೇಷನ್ ಇನ್ ಅ ಕಂಟ್ರಿ ಲೈಕ್ ಇಂಡಿಯಾ? ಬಿಕಾಸ್ ದಿಸ್ ಟಾಪಿಕ್ ವಾಸ್ ನೆವರ್ ಟಾಕ್ಡ್ ಅಬೌಟ್. ಸಾಮಾನ್ಯ ಜನರಿಗೆ, ಪ್ರಜ್ಞಾವಂತರಿಗೆ ಇದು ಅವಶ್ಯಕತೆ ಇದೆ ಅನ್ಸಿದ್ರೂ ಸಹ ನಮ್ಮ ದೇಶದಲ್ಲಂತೂ ಇದು ಅಸಾಧ್ಯವಾದಂಥ ಮಾತು. ಹೆನ್ಸ್ ಅಡ್ಮಿನಿಸ್ಟ್ರೇಷನ್ ಅಥವಾ ಉತ್ತಮ ಅಡ್ಮಿನಿಸ್ಟ್ರೇಷನ್ ಇಟ್ಸ್ ಓನ್ಲಿ ಲಿಮಿಟೆಡ್ ಟು ಕಂಟ್ರೀಸ್ ಲೈಕ್ ಅಮೆರಿಕಾ, ಇಂಗ್ಲೆಂಡ್, ಜಪಾನ್. ಹಾಗಾಗಿ ನಮಗೆ ಅದು ಅವಶ್ಯಕತೆ ಇದ್ರೂ ಸಹ ನಮ್ಮ ದೇಶದಲ್ಲಿ ಅಸಾಧ್ಯ ಅಂತಕ್ಕಂಥ
ಒಂದು ಭ್ರಮೆನಲ್ಲಿ ಅಥವಾ ಒಂದು ಮೈಂಡ್ ಸೆಟ್ನಲ್ಲಿ ನಾವೆಲ್ಲರೂ ಕೂಡ ಇದ್ವಿ. ಮೊದಲ ಬಾರಿಗೆ ಈ ದೇಶದಲ್ಲಿ ಭ್ರಷ್ಟಾಚಾರ ಮುಕ್ತ ಭಾರತವನ್ನಾಗಿ ನಾವು ಮಾಡಬಹುದು, ನಮ್ಮ ದೇಶದಲ್ಲೂ ಕೂಡ ಉತ್ತಮ ಆಡಳಿತನ ನಾವು ನೀಡಬಹುದು, ನಮ್ಮ ದೇಶದಲ್ಲೂ ಕೂಡ ಅಭಿವೃದ್ಧಿನ ಕಾಣಬಹುದು ಅಂತಕ್ಕಂಥ ಒಂದು ವಿಚಾರವನ್ನ ದೇಶದ ಮುಂದೆ ರಾಜ್ಯದ ಜನರ ಮುಂದೆ ತೆರೆದಿಡ್ತಕ್ಕಂಥವ್ರು ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು. ಹಾಗಾಗಿ ಇವತ್ತು ನಾವು ಅವ್ರನ್ನ ನೆನ್ಪಾಡ್ಕೊಳ್ತಕ್ಕಂಥದ್ದು. ಇವತ್ತು ಗೋಲ್ಡನ್ ಕ್ವಾಡ್ರಾಂಗಲ್ ರಸ್ತೆಗಳು ಅಂತ ಹೇಳಿದ್ರೆ ಅಟಲ್ ಬಿಹಾರಿ ವಾಜಪೇಯಿ ನೆನಪಾಗ್ತದೆ. ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಇದ್ದಾಗ ಅವರ ಒಂದು ಕಾಲಘಟ್ಟದಲ್ಲಿ ಭಾರತದ ವಿದೇಶಾಂಗ ನೀತಿಗಳು ಬಂಧುಗಳು, ನನಗೆ ಹೆಮ್ಮೆ ಅನ್ನಿಸ್ತದೆ. ಬಹುಶಃ ಸ್ವಾತಂತ್ರ್ಯ ಬಂದ ನಂತರ ಭಾರತದಲ್ಲಿ ಅತ್ಯುತ್ತಮ ವಿದೇಶಾಂಗ ನೀತಿಗಳು ಯಾವ ಕಾಲಘಟ್ಟದಲ್ಲಿ ಆಗಿತ್ತು ಅಂತ ಹೇಳಿದ್ರೆ ಅದು ಅಟಲ್ ಬಿಹಾರಿ ವಾಜಪೇಯಿ ಅವರ ದೇಶದ ಪ್ರಧಾನಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಆಗಿರ್ತಕ್ಕಂಥದ್ದು. ಸುಮಾರು 25ಕ್ಕೂ ಹೆಚ್ಚು ರಾಷ್ಟ್ರಗಳೊಂದಿಗೆ ಉತ್ತಮ ಬಾಂಧವ್ಯ ಇತ್ತು. ಕಾರಣ ಅಂತ ಹೇಳಿದ್ರೆ ನಮ್ಮ ವಿದೇಶಾಂಗದ ನೀತಿಯ ಒಂದು ಪರಿಣಾಮ. ಒಂದು ನವಭಾರತದ ನಿರ್ಮಾಣದ ಕನಸಿನೊಂದು ಬೀಜವನ್ನು ಬಿತ್ತಿದ್ದು ಕೂಡ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು. ಹಾಗಾಗಿ ನಾವು ಇವತ್ತು ಕೂಡ ಅಟಲ್ ಬಿಹಾರಿ ವಾಜಪೇಯಿ ಅವ್ರನ್ನ ನೆನೆಸ್ಕೊಳ್ತೇವೆ, ಅವರ ಆಡಳಿತವನ್ನು ನಾವು ನೆನಪಾಡ್ಕೊಳ್ತೇವೆ. ಈ ಒಂದು ಶುಭ ದಿನದಂದು ಸುಶಾಸನ ದಿನ ಅಂತ ಹೇಳಿ ಆಚರಣೆ ಮಾಡಬೇಕು ಅಂತೇಳಿ ದೇಶದ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಜಿಯವರ ಕನಸು. ಈ ಸಂದರ್ಭದಲ್ಲಿ ಒಂದು ಮಾತನ್ನ ನೆನಪು ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ, ಒಂದು ಘಟನೆನ ನಿಮಗೆ ನೆನಪು ಮಾಡ್ಕೊಡ್ತೇನೆ. ಒಂದು ಬಾರಿ ಸ್ವಾಮಿ ವಿವೇಕಾನಂದರು ವಿದೇಶಕ್ಕೆ ಹೋದಂತಹ ಸಂದರ್ಭದಲ್ಲಿ ಅವರ ಕೊಠಡಿಗೆ ವಿದೇಶದ ಒಬ್ಬ ತತ್ವಜ್ಞಾನಿ ಅವರ ಕೊಠಡಿಗೆ ಬರ್ತಾರೆ. ಸ್ವಾಮಿ ವಿವೇಕಾನಂದರು ತಂಗಿದ್ದಂತ ಕೊಠಡಿಗೆ ಬರ್ತಾರೆ. ಭಾರತದ ಬಗ್ಗೆ ತಿಳ್ಕೋಬೇಕು ಅಂತಕ್ಕಂಥ ಉತ್ಸುಕತೆ ಇದ್ದಂತಹ ತತ್ವಜ್ಞಾನಿ ಅವರ ಕೊಠಡಿಗೆ ಬಂದು ಆ ಕೋಣೆಯಲ್ಲಿ ಬಂದು ಕೂತಂತ ಸಂದರ್ಭದಲ್ಲಿ ಹಾಗೆ ಮಾತಾಡ್ತಾ ತತ್ವಜ್ಞಾನಿಯ ಕಣ್ಣು ಆ ಮೂಲೆಯಲ್ಲಿ ಇಟ್ಟಂತ ಪುಸ್ತಕಗಳ ಮೇಲೆ ಹೋಗ್ತದೆ. ಒಂದ್ರ ಮೇಲೆ ಒಂದು ಪುಸ್ತಕಗಳು ಜೋಡಿಸಿಟ್ಟಿರ್ತಾರೆ ಸ್ವಾಮಿ ವಿವೇಕಾನಂದ. ಅದು ನೋಡಿ ಸಂತೋಷ ಆಗ್ತದೆ. ಆಗ ತತ್ವಜ್ಞಾನಿ ಹೇಳ್ತಾನೆ, ದೇಶ ತತ್ವಜ್ಞಾನಿ ಸ್ವಾಮಿ ವಿವೇಕಾನಂದರಿಗೆ ಹೇಳ್ತಾರೆ, ಸ್ವಾಮಿ ವಿವೇಕಾನಂದರ ನಾನು ಭಾರತದ ಬಗ್ಗೆ ತಿಳ್ಕೋಬೇಕು ಅನ್ನೋ ಉತ್ಸುಕತೆಯಿಂದ ಬಂದೆ. ಆದ್ರೆ ನಿಮ್ಮ ಕೋಣೆಯಲ್ಲಿ ಮೂಲೆಯಲ್ಲಿ ಇರ್ತಕ್ಕಂಥ ಪುಸ್ತಕಗಳನ್ನು ನೋಡಿ ನನಗೆ ಅರಿವಾಯಿತು. ಯಾಕೆ ಅಂತಂದ್ರೆ ಮೇಲೆ ಬೈಬಲ್ ಇದೆ, ಅದರ ನಂತರ ಕುರಾನ್ ಇದೆ, ಅದರ ನಂತರ ಕೆಳಗಡೆ ಭಗವದ್ಗೀತೆ ಇದೆ. ಭಗವದ್ಗೀತೆ ಕೆಳಗಡೆ ಇದೆ, ಅದ್ರ ಮೇಲೆ ಕುರಾನ್ ಇದೆ, ಅದ್ರ ಮೇಲೆ ಬೈಬಲ್ ಇದೆ. ಹಾಗಾಗಿ ನಾನು ನಿಮ್ಮ ಭಾರತದ ಸಂಸ್ಕೃತಿಯ ತಿಳ್ಕೋಬೇಕು ಅಂತ ಹೇಳಿ ನಿಮ್ಮ ಹತ್ರ ಬಂದಿದ್ದೆ. ಅದ್ರ ಅವಶ್ಯಕತೆ ಇಲ್ಲ ಬಿಡಿ, ನಮ್ದೇ ಶ್ರೇಷ್ಠ ಅನ್ನೋ ಮಾತನ್ನ ಆ ಒಂದು ವಿದೇಶದ ಒಂದು ತತ್ವಜ್ಞಾನಿ ಹೇಳ್ತಾನಂತೆ. ಆಗ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ತತ್ವಜ್ಞಾನಿಗಳೇ ತಾವು ಹೇಳಿರ್ತಕ್ಕಂಥದ್ದು ಸತ್ಯ. ಮೇಲೆ ಬೈಬಲ್ ಇದೆ, ಕುರಾನ್ ಇದೆ, ಕೆಳಗಡೆ ನಮ್ಮ ಭಗವದ್ಗೀತೆ ಇದೆ. ಅದು ತಾವು ತಪ್ಪಾಗಿ ಅರ್ಥೈಸ್ಕೊಂಡಿದ್ದೀರಿ. ಮೇಲೆ ಬೈಬಲ್ ಇದೆ, ಕುರಾನ್ ಇದೆ, ಅದರ ಅಡಿಯಲ್ಲಿ ಭಗವದ್ಗೀತೆ ಇದೆ ಅಂತ ಹೇಳಿದ್ರೆ ಅದರ ಅರ್ಥ ಇಡೀ ಜಗತ್ತಿನ ಭಾರವನ್ನ ತಡಿತಕ್ಕಂಥ ಶಕ್ತಿ ಭಾರತದ ಸಂಸ್ಕೃತಿಗಿದೆ, ಭಾರತದ ಪರಂಪರೆಗಿದೆ. ಹಾಗಾಗಿ ನಮ್ಮ ಭಗವದ್ಗೀತೆ ಕೆಳಗೆ ಇರ್ತಕ್ಕಂಥದ್ದು ಎಲ್ಲವನ್ನು ಕೂಡ ಸಂಭಾಳಿಸ್ತಕ್ಕಂಥ ಶಕ್ತಿ ಭಾರತ ದೇಶಕ್ಕಿದೆ. ಅದೇ ನಮ್ಮ ಸಂಸ್ಕೃತಿ, ನಮ್ಮ ಭಾರತದ ವಿಶೇಷ. ಇದನ್ನ ಸ್ವಾಮಿ ವಿವೇಕಾನಂದರು ಅವತ್ತು ಹೇಳಿದ್ರಂತೆ. ಒಂದು ಕ್ಷಣ ಇವತ್ತಿನ ಪರಿಸ್ಥಿತಿ ನೀವು ಯೋಚನೆ ಮಾಡಿ. ಯಾವ ಭಾರತ 15-20 ವರ್ಷದಿಂದ ಯಾವ ರೀತಿ ಭಾರತ ಇತ್ತು, ಆದ್ರೆ ಭಾರತ ಇವತ್ತು ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ. ಇದೇ 10 ವರ್ಷದ ಹಿಂದೆ ಯಾವುದೊಬ್ಬ ಭಾರತೀಯ ಹೊರದೇಶ ಅಮೆರಿಕ ಬೇರೆ ಬೇರೆ ದೇಶಕ್ಕೆ ಹೋದ್ರೆ ಭಾರತೀಯ ಅಂತ ಹೇಳಿದ್ರೆ ಯಾರು ಕೂಡ ತಲೆ ಎತ್ತಿ ನೋಡ್ತಾ ಇರಲ್ಲ, ಗೌರವನು ಕೂಡ ಕೊಡ್ತಾ ಇರಲ್ಲ. ಆದ್ರೆ ಇವತ್ತು ಯಾವುದೊಬ್ಬ ಭಾರತೀಯ ಹೊರಗಡೆ ಹೋದಾಗ ಯಾರಾದ್ರೂ ಅಪ್ಪಿತಪ್ಪಿ ಸಿಕ್ಕಾಗ, ಹೋಟೆಲ್ ಅಲ್ಲಿ, ರೆಸ್ಟೋರೆಂಟ್ ಅಲ್ಲಿ, ಪಾರ್ಕ್ ಅಲ್ಲಿ ಸಿಕ್ಕಿದಾಗ ನಾನು ಭಾರತೀಯ ಅಂತೇಳಿ ನಾವು ಪರಿಚಯ ಮಾಡ್ಕೊಂಡ್ರೆ
ಆ ಭಾರತೀಯನನ್ನ ಒಂದು ಬಾರಿ ಹೆಮ್ಮೆಯಿಂದ ನೋಡ್ತಾರೆ ಯಾವುದೇ ದೇಶದ ಪ್ರಜೆ ಆದ್ರೂ ಕೂಡ. ಇದು ಕಳೆದ 10 ವರ್ಷದಿಂದ 9.5 ವರ್ಷದಿಂದ ಆಗಿರ್ತಕ್ಕಂಥ ಒಂದು ಅಮೂಲ್ಯವಾದಂತ ಅಮೂಲಾಗ್ರ ಬದಲಾವಣೆ ನಾವು ನೋಡ್ತಾ ಇದ್ದೇವೆ. ನಾನು ಈ ವೇದಿಕೆ ಮೂಲಕ ರಾಜಕಾರಣವನ್ನು ಮಾತಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇಲ್ಲ. ಆದ್ರೆ ದೇಶದ ಒಂದು ನೈಜ ಪರಿಸ್ಥಿತಿ ಯಾವ ರೀತಿ ಭಾರತ ದೇಶ ಕಳೆದ 9.5 ವರ್ಷದಲ್ಲಿ ಒಂದು ಉತ್ತಮ ಆಡಳಿತದ ಪರಿಣಾಮವಾಗಿ ಯಾವ ರೀತಿ ಭಾರತ ಬದಲಾವಣೆ ಕಾಣ್ತಾ ಇದೆ, ಬದಲಾವಣೆ ಆಗ್ತಾ ಇದೆ ಅನ್ನೋ ಒಂದು ದಿಕ್ಸೂಚಿಯನ್ನ ಇವತ್ತು ನಾನು ನೆನಪು ಮಾಡ್ಕೊಳ್ಳೋದಕ್ಕೆ ಇಚ್ಛಪಡ್ತೇನೆ. ಹಾಗಾದ್ರೆ ಯಾಕೆ ಭಾರತದಲ್ಲಿ ಉತ್ತಮ ಆಡಳಿತ ನಿರೀಕ್ಷಣೆ ಮಾಡಬೇಕು? ಯಾಕೆ ಇವತ್ತು ಭಾರತ ಅಭಿವೃದ್ಧಿ ಹೊಂದಿರತಕ್ಕಂಥ ಭಾರತ ಆಗಬೇಕು ಅಂತ ಹೇಳಿದ್ರೆ, ಇಡೀ ಜಗತ್ತು ಇವತ್ತು ಭಾರತದ ಕಡೆಗೆ ನೋಡ್ತಾ ಇದೆ. ಇಡೀ ಜಗತ್ತು ಇವತ್ತು ಭಾರತ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ, ಯಾವ ರೀತಿ ಅಭಿವೃದ್ಧಿಯನ್ನು ಹೊಂದ್ತಾ ಇದೆ, ಯಾವ ರೀತಿ ಒಂದು ಭ್ರಷ್ಟಾಚಾರ ರಹಿತ ಆಡಳಿತನ ಇವತ್ತು ಭಾರತ ದೇಶ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಇವತ್ತು ನಮಗೆ ಸಣ್ಣ ವಿಚಾರ ಅಂತ ಅನ್ನಿಸ್ಬೋದು, ಯಾಕಂದ್ರೆ ಯಾರು ಕೂಡ ಅದು ಭ್ರಷ್ಟಾಚಾರದ ಬಗ್ಗೆ ಮಾತನಾಡಿಲ್ಲ. ಕಳೆದ 9.5 ವರ್ಷದಲ್ಲಿ ಕೇಂದ್ರದಲ್ಲಿ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆದ್ಮೇಲೆ ಯಾರಾದರೂ ಒಬ್ರು ಇವತ್ತು ಭಾರತೀಯ ಜನತಾ ಪಾರ್ಟಿ ಅಥವಾ ಭ್ರಷ್ಟಾಚಾರದ ಬಗ್ಗೆ ಇವತ್ತು ಮಾತನಾಡಿದ್ದಾರಾ? ಅಥವಾ ಯಾವ್ದಾದ್ರು ಒಂದು ಉದಾಹರಣೆ ಕೇಂದ್ರ ಸರ್ಕಾರ ಇವತ್ತು ಬಂದು 9.5 ವರ್ಷ ಆಗಿದೆ, ಯಾವುದೋ ಒಬ್ಬ ಮಂತ್ರಿ ಯಾವುದೋ ಒಂದು ಹಗರಣದಲ್ಲಿ ಸಿಕ್ಕಾಕೊಂಡಿದ್ದಾರೆ, ಯಾವುದೋ ಒಂದು ಸಮಸ್ಯೆಯಲ್ಲಿ ಹಾಕೊಂಡಿದ್ದಾರೆ ಅಂತಕ್ಕಂಥ ಒಂದು ಉದಾಹರಣೆನೂ ಕೂಡ ಇಲ್ಲ. ಒಂದು ಉದಾಹರಣೆನೂ ಕೂಡ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಅಂದು ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು ಬಿತ್ತಿದ ಒಂದು ಬೀಜ, ಅವರ ಕನಸೇನಿತ್ತು, ಇವತ್ತು ಭಾರತ ಇವತ್ತು ಅಗ್ರಗಣ್ಯ ರಾಷ್ಟ್ರ ಸಾಲುಗಳಲ್ಲಿ ನಿಲ್ಲಬೇಕು, ಭಾರತ ಇವತ್ತು ಅಭಿವೃದ್ಧಿಯ ಪಥದಲ್ಲಿ ಸಾಗಬೇಕು, ಒಂದು ಭ್ರಷ್ಟಾಚಾರ ರಹಿತ ಆಡಳಿತ ನೀಡಬೇಕು ಅನ್ನುವ ಕನಸು ಅಟಲ್ ಬಿಹಾರಿ ವಾಜಪೇಯಿ ಅವರ ಕನಸೇನಿತ್ತು, ಆ ಕನಸನ್ನ ನನಸು ಮಾಡ್ತಾ ಇರ್ತಕ್ಕಂಥವ್ರು ಇಂದಿನ ಪ್ರಧಾನಮಂತ್ರಿಗಳು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು. ಭಾರತ ಇವತ್ತು ಅಭಿವೃದ್ಧಿ ಆಗ್ತಾ ಇದೆ ಅಂತ ಹೇಳಿದ್ರೆ ಕೇವಲ ಭಾರತಕ್ಕಷ್ಟೇ ಸೀಮಿತ ಅಲ್ಲ, ಇಡೀ ಜಗತ್ತು ಇವತ್ತು ಭಾರತ ಕಡೆ ನೋಡ್ತಾ ಇದೆ. ಹಾಗಾಗಿ ಇಟ್ಸ್ ವೆರಿ ಕ್ರೂಷಿಯಲ್ ಅಂಡ್ ಇಟ್ಸ್ ವೆರಿ ಕ್ರಿಟಿಕಲ್ ಆನ್ ದ ಪಾರ್ಟ್ ಆಫ್ ದಿಸ್ ಕಂಟ್ರಿ. ಯಾಕಂದ್ರೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಇವತ್ತೇನ್ ಮಾಡಬೇಕು ಅಂತೇಳಿ ಯೋಚನೆ ಮಾಡ್ತಾ ಇಲ್ಲ, ಅದರ ಬದಲಾಗಿ 2047ನೇ ಇಸ್ವಿಗೆ ಭಾರತ ಅಭಿವೃದ್ಧಿ ಹೊಂದಿರತಕ್ಕಂಥ ದೇಶ ಆಗಿ ಪರಿವರ್ತನೆ ಆಗಬೇಕು ಅನ್ನುವ ಕನಸನ್ನು ಇಟ್ಕೊಂಡು ಇವತ್ತು ಹಗಲು ರಾತ್ರಿ ಈ ದೇಶದ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಒಂದು ತಪಸ್ಸಿನ ರೀತಿ ಇವತ್ತು ದೇಶವನ್ನು ನಡೆಸ್ತಾ ಇರ್ತಕ್ಕಂಥ ನಾವು ಕೂಡ ನೋಡ್ತಾ ಇದ್ದೇವೆ, ತಾವು ಕೂಡ ಗಮನಿಸ್ತಾ ಇದ್ದೀರಿ. ಒಂದು ಹಿರಿಯರು ಹೇಳ್ತಾರೆ, ಎ politician always thinks about elections, but a leader thinks about the future of this country ಅಂತ ಹೇಳಿ. ಅಂದ್ರೆ ನಮ್ಮ ಪ್ರಧಾನಮಂತ್ರಿಗಳು ಮುಂದಿನ ಯುವ ಪೀಳಿಗೆಗೆ ಯಾವ ಭಾರತವನ್ನ ಒಂದು ಸಮೃದ್ಧ ರಾಷ್ಟ್ರವನ್ನ ನಿರ್ಮಾಣ ಮಾಡಿ ಕೊಡಬೇಕು, ಆ ಒಂದು ಕನಸನ್ನು ಇಟ್ಕೊಂಡು ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಕನಸನ್ನು ನನಸು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ದಾಪುಗಾಲ ಆಗ್ತಾ ಇರ್ತಕ್ಕಂಥದ್ದು ನೀವು ಎಲ್ಲರೂ ಕೂಡ ನೋಡ್ತಾ ಇದ್ದೇವೆ, ಅನುಭವಿಸ್ತಾ ಇದ್ದೇವೆ. ಆ ಬದಲಾವಣೆಗಳನ್ನು ತಾವು ಕೂಡ ಗಮನಿಸಿದ್ದೀರಿ ಅಂತೇಳಿ ನಾನು ಕೂಡ ಭಾವಿಸಿದ್ದೇನೆ. ಈ ವಿಶೇಷವಾದಂತಹ ಸಂದರ್ಭ ಇವತ್ತು, ಅದರಲ್ಲೂ ಕೂಡ ಇವತ್ತು ನಾಡಪ್ರಭು ಕೆಂಪೇಗೌಡರ ಒಂದು ಜನಪರ ವೇದಿಕೆ, ಯಾವ ಪುಣ್ಯಾತ್ಮ ಇವತ್ತು ದ ಆರ್ಕಿಟೆಕ್ಟ್ ಆಫ್ ಬ್ಯಾಂಗ್ಳೂರ್ ಕೆಂಪೇಗೌಡರು ಇವತ್ತು ಇಂಥ ಸುಶಾಸನ ದಿನದಂದು ಇವತ್ತು ಆ ಪುಣ್ಯಾತ್ಮನ ಒಂದು ವೇದಿಕೆ ಇವತ್ತು ಅಸ್ತಿತ್ವಕ್ಕೆ ಬಂದಿರತಕ್ಕಂಥದ್ದು, ನಾಡಪ್ರಭು ಕೆಂಪೇಗೌಡರ ಒಂದು ಜನಪರ ವೇದಿಕೆ ಅಸ್ತಿತ್ವಕ್ಕೆ ಬಂದಿರ್ತದ್ದು ಕೂಡ ತುಂಬಾ ಸಂತೋಷನ ಇವತ್ತು ಉದ್ಘಾಟನೆ ಮಾಡಿದ್ದೇನೆ. ಅನೇಕ ಹಿರಿಯರು ಇವತ್ತು ನಮ್ಮೊಂದಿಗೆ ತಮ್ಮ ಅನಿಸಿಕೆಗಳನ್ನ ಹಂಚಿಕೊಳ್ಳಲಿದ್ದಾರೆ. ಐ ಡೂ ಅಂಡರ್ಸ್ಟ್ಯಾಂಡ್ ಐ ಡೋಂಟ್ ವಾಂಟ್ ಟು ವೇಸ್ಟ್ ಯುವರ್ ವ್ಯಾಲ್ಯೂಬಲ್ ಟೈಮ್ ಆಲ್ಸೋ. ನನಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಡಾಕ್ಟರ್ ಅಶ್ವಥ್ ನಾರಾಯಣ ಅವರಿಗೆ, ಎಲ್ಲ ಹಿರಿಯರಿಗೆ ಸಂದರ್ಭದಲ್ಲಿ ಮತ್ತೊಮ್ಮೆ ವಂದಿಸ್ತಾ ಸುಶಾಸನ ದಿನದ ಶುಭಾಶಯಗಳನ್ನು ತಮ್ಮೆಲ್ಲರೂ ಕೋರ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ವಂದನೆಗಳು. ಧನ್ಯವಾದಗಳು ಸರ್. ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಅಮೂಲ್ಯ ಸಮಯವನ್ನ ನಮ್ಮೊಂದಿಗೆ ಹಂಚಿಕೊಂಡ ಶ್ರೀಯುತ ಡಿ.ವೈ. ವಿಜಯೇಂದ್ರ ಅವರಿಗೆ ಮಾನ್ಯ ಶಾಸಕರಾದಂತಹ ಡಾಕ್ಟರ್ ಸಿ.ಎನ್. ಅಶ್ವಥ್ ನಾರಾಯಣ್ ಅವರು ಹೂಗುಚ್ಛ ಮತ್ತು ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ಕೋರ್ತಾ ಇದ್ದೇನೆ.
ಧನ್ಯವಾದಗಳು ಸರ್. Moving forward, we are privileged to have a distinguished lineup of speakers today. May I please call upon Shri Prasanna VR on stage, please. CEO of Shikshana Foundation, a key figure in expanding Shikshana's footprint from 49 to over 49,000 schools in Karnataka. Former founder and CEO of SoftTrends.Inc.USA. Stay tuned as he talks about advancing good governance and educational practices. Over to you, sir. Thank you. ಎಲ್ಲರಿಗೂ ನಮಸ್ಕಾರ. ಡಾಕ್ಟ್ರು ಹೇಳ್ದಂಗೆ ದ ಅಸರ್ ರಿಪೋರ್ಟ್ ಅಂತ ಐ ವಿಲ್ ಕಮ್ ಟು ಇಟ್. ದ ಇಂಪ್ಯಾಕ್ಟ್ ವಾಸ್ ಸಚ್ ದಟ್ ಐ ವಾಸ್ ಆಲ್ಮೋಸ್ಟ್ ಫೋರ್ಸ್ ಟು ಲೀವ್ ವಾಟ್ ಐ ವಾಸ್ ಡೂಯಿಂಗ್ ಆ್ಯಂಡ್ ಕಮ್ ಬ್ಯಾಕ್ ಟು ಇಂಡಿಯಾ ಟು ಡೂ ಸಮಥಿಂಗ್ ಅಂತ. ಸೊ ಅದನ್ನು ಐ ವಾಂಟ್ ಟು ಸೆಟ್ ಅಪ್ ದ ಕಾಂಟೆಕ್ಸ್ಟ್ ಬಿಕಾಸ್ ಸ್ಕೂಲ್ ಎಜುಕೇಷನ್ ಅಂದಾಗ ವಿ ಓನ್ಲಿ ಲುಕ್ ಎಟ್ ಅವರ್ ಚಿಲ್ಡ್ರನ್, ಅವರ್ಸ್ ಎನ್ವೈರನ್ಮೆಂಟ್, ಆ್ಯಂಡ್ ವಿ ಹ್ಯಾವ್ ಎ ವೆರಿ ಡಿಫ್ರೆಂಟ್ understanding of what the school education is. Just in Karnataka, just to understand the volume of the students and the schools we are looking, many of the European countries are half the size of Karnataka student population. So when we talk about governance and managing school education, it's a very different problem. Just one Karnataka number of students is such high. But in spite of all of this, there has lot been done over the years. ಈಗ ಸರ್ವ ಶಿಕ್ಷಾ ಅಭಿಯಾನ, ಸಮಗ್ರ ಶಿಕ್ಷಣ ಅಂತ ಈಗ ಏನಾಗಿದೆ, ಮತ್ತು ಹಲವಾರು NGOs ಇವರೆಲ್ಲ ಒಟ್ಟಿಗೆ ಸೇರಿ ಸುಮಾರು ಕೆಲಸಗಳು ಅಚ್ಚುಕಟ್ಟಾಗಿ ಮಾಡ್ಕೊಂಬರ್ತಿದ್ದಾರೆ. ಎಸ್ಪೆಷಲಿ ಇನ್ಫ್ರಾಸ್ಟ್ರಕ್ಚರ್. ಈಗ 48,000 ಗೌರ್ಮೆಂಟ್ ಶಾಲೆಗಳಿದೆ ಕರ್ನಾಟಕದಲ್ಲಿ. ಇನ್ಫ್ರಾಸ್ಟ್ರಕ್ಚರ್ ಡೆಫಿನೆಟ್ಲಿ ಕಂಪೇರ್ ಟು 15 years ago ಇವಾಗೂ ತುಂಬ ಉತ್ತಮವಾದ ಒಂದು ಇನ್ಫ್ರಾಸ್ಟ್ರಕ್ಚರ್ ಬಂದಿದೆ. ಸೊ ದೇರ್ ಇಸ್ ನೋ ಡೌಟ್ ಅಬೌಟ್ ದಟ್. ಬಟ್ ಎಲ್ಲೋ ಒಂದು ಕಡೆ ಈಗ ನಾವು NAS ಅಂತ ಒಂದು ಗೌರ್ಮೆಂಟ್ ಸರ್ವೆ ಮಾಡ್ತಾರೆ, ನ್ಯಾಷನಲ್ ಅಚೀವ್ಮೆಂಟ್ ಸರ್ವೆ. ಕರ್ನಾಟಕ ಹ್ಯಾಡ್ ಜಸ್ಟ್ ಬಿಫೋರ್ ಕೋವಿಡ್ ಕರ್ನಾಟಕ ಹ್ಯಾಡ್ ಮೂವ್ ಟು ದ ನಿಯರ್ ಟಾಪ್ ಪೊಸಿಷನ್ 1 or 2 ಅಲ್ಲಿ ಅಷ್ಟು ಚೆನ್ನಾಗೆ ಮುಂದಕ್ಕೆ ಬಂದಿತ್ತು. ಕೋವಿಡ್ ಆದ್ಮೇಲೆ ಸ್ವಲ್ಪ ಡ್ರಾಪ್ ಆಗಿದೆ. ಮತ್ತೆ ಇನ್ನೊಂದು ಅಸರ್ ಅಂತ, ಅದು ಗೌರ್ಮೆಂಟ್ ರಿಪೋರ್ಟ್ ನಾವು ಬೇಡ ಅಂತ ಅಂದ್ರೆ ಅಸರ್ ಅಂತ ಇನ್ನೊಂದು ರಿಪೋರ್ಟ್ ಇದೆ, ಪ್ರೈವೇಟ್ NGO ಒಬ್ರು ಮಾಡ್ತಾರೆ. ಓವರ್ ದಿ ಇಯರ್ಸ್ ದಿಸ್ ಇಸ್ ಆಲ್ಸೋ ಅನದರ್ ಸಿಗ್ನಿಫಿಕೆಂಟ್ ರಿಪೋರ್ಟ್ ಬಿಕಾಸ್ ಸ್ಟ್ಯಾಟಸ್ ಏನು, ನಮ್ಮ ಎಜುಕೇಶನ್ ಸ್ಟ್ಯಾಟಸ್ ಏನು ಅಂತ ತೋರಿಸುತ್ತೆ. ದಿಸ್ ಇಸ್ ನಾಟ್ ಜಸ್ಟ್ ಎ ಗೌರ್ಮೆಂಟ್ ಸ್ಕೂಲ್ ಅಂತಲ್ಲ, ಇದು ಪ್ರೈವೇಟ್ ಸ್ಕೂಲ್ಸ್ ಆರ್ ಆಲ್ಸೋ ಪಾರ್ಟ್ ಆಫ್ ದಿಸ್ ರಿಪೋರ್ಟ್. ಸೊ ಇದು ದ ಶಾಕಿಂಗ್ ಥಿಂಗ್ ಹಿಯರ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಇಸ್ ದಟ್ ಈಗ 7ನೇ ಕ್ಲಾಸ್ ಮಗುವಿಗೆ ಹೋಗಿ 2ನೇ ತರಗತಿಯಲ್ಲಿ ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವೋ ಲ್ಯಾಂಗ್ವೇಜ್ ಸ್ಕಿಲ್, ನಾನು ಇಂಗ್ಲೀಷು ಹೇಳ್ತಾ ಇಲ್ಲ, ಕನ್ನಡ ಓದೋಕ್ಕೆ ಎಷ್ಟು ಫ್ಲೂಯೆನ್ಸಿ ಇದೆ ಅಂತ ಬಂದರೆ ಅದು ಬರೀ 60% ಮಕ್ಳಿಗೆ ಮಾತ್ರ ಆ ಫ್ಲೂಯೆನ್ಸಿ ಇದೆ. ಇನ್ನು 40% ಮಕ್ಳಿಗೆ ಇನ್ನೂ ಆ ಫ್ಲೂಯೆನ್ಸಿ ಬಂದಿಲ್ಲ. ಈಗ 7ನೇ ಕ್ಲಾಸ್ ಮಗುವಿಗೆ ಒಂದು ಡಿವಿಷನ್ ಪ್ರಾಬ್ಲಮ್, ಸಿಂಪಲ್ 369 ಡಿವೈಡೆಡ್ ಬೈ 3 ಇದನ್ನು ಕೊಟ್ಟರೆ ಅದನ್ನು ಕರೆಕ್ಟಾಗಿ ಮಾಡುವಂಥವರು 30 to 40% ಮಕ್ಕಳಿದ್ದಾರೆ. ಸೊ ಅಷ್ಟು ಜನ, ಇದು 7ನೇ ಕ್ಲಾಸ್ ಮಕ್ಕಳಿಗೆ. ಬೇರೆ ನಮ್ಮ ಮಕ್ಕಳುಗಳು ಇದನ್ನು ನರ್ಸರಿಲ್ಲೇ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಈಗಿನ ಕಾಲದಲ್ಲಿ, ಪ್ರೀ ಸ್ಕೂಲಲ್ಲೂ. ಸೊ ದಿಸ್ ಈಸ್ ದ ಬಿಗ್ ಗ್ಯಾಪ್ ದಟ್ ಈಸ್ ದೇರ್. ಆ್ಯಂಡ್ ಇದನ್ನು ಹೌ ಡು ವಿ ಸಾಲ್ವ್ ದಿಸ್? ಸೊ ಇದೇನಾಗ್ತಿದೆ ಅಂದರೆ ಲಾಟ್ ಆಫ್ ಥಿಂಗ್ಸ್ ಆರ್ ಚೇಂಜಿಂಗ್ ಅಕ್ರಾಸ್ ದ ಗ್ಲೋಬ್. ಈಗ ಫಾರ್ ಎಕ್ಸಾಂಪಲ್ ಈ ಥರದ್ದು ಎಜುಕೇಷನ್ ರಿಫಾರ್ಮ್ಸ್ ತರಬೇಕು, ಪ್ರಾಬ್ಲಮ್ಸ್ ಇದೆ ಅಂತ ಹೇಳೋದು ಇಟ್ಸ್ ನಾಟ್ ಲಿಮಿಟೆಡ್ ಟು ಇಂಡಿಯಾ ಓನ್ಲಿ ಆರ್ ಕರ್ನಾಟಕ ಓನ್ಲಿ. ಈವನ್ US ಫಾರ್ ಎಕ್ಸಾಂಪಲ್ ಈಸ್ ಕರೆಂಟ್ಲಿ ಸ್ಟ್ರಗ್ಲಿಂಗ್ ವಿತ್ ಎಜುಕೇಷನ್. ರಿಫಾರ್ಮ್ ತರಬೇಕು ಅಂತ ಹೇಳ್ತಾನೆ ಇದ್ದಾರೆ. ಒಂದು ಲಾಸ್ಟ್ 4 ಪ್ರೆಸಿಡೆನ್ಷಿಯಲ್ ಟರ್ಮ್ಸ್ ಅಲ್ಲಿ ದೇ ಆರ್ ನಾಟ್ ಹ್ಯಾಪಿ ವಿತ್ ಇದು. ಲೈಕ್ ಸ್ಟೇಟ್ಸ್ ಲೈಕ್ ಕ್ಯಾಲಿಫೋರ್ನಿಯಾ ಇಸ್ ನಂಬರ್ 49 in the country. Okay, so this is the most advanced state. Just like ನಮ್ಮ ಬೆಂಗಳೂರು ಅಂತ ತಕ್ಷಣ ನಾವು ಹೆಂಗೆ ಸಿಲಿಕಾನ್ ವ್ಯಾಲಿ ಅಂತಾರೋ, ಕ್ಯಾಲಿಫೋರ್ನಿಯಾ ಸಿಲಿಕಾನ್ ವ್ಯಾಲಿ is at the bottom when it comes to education. So the reforms in education is something that everybody is talking about. Only thing is ನಮ್ಮ magnitude, the problem we are dealing with 4 times the size of any other like a US country. So given this, how do we manage this? So I think
ಇದನ್ನ ನಾನು ಸ್ಲೈಡ್ಸ್ನ ಬರೀ ಕಾಂಟ್ಯಾಕ್ಟ್ ಸೆಟಪ್ ಮಾಡಕ್ಕೆ ಟ್ರೈ ಮಾಡಿದ್ದೆ ಅಷ್ಟೇ. ವಾಟ್ ಐ ವಾಂಟ್ ಟು ಡಿವಿಯೇಟ್ ಫ್ರಮ್ ಹಿಯರ್ ಇಸ್ in memory of Vajpayee or ಇದರಿಂದ when we say good governance anta, I feel governance is the solution for all of these things. So ಹೇಗೆ ಅಂತ I'll just quickly go over it. So number one is we have to accept that this is a real problem ಅಂತ. ಸೊ ಅದು ಅರ್ಥ ಮಾಡ್ಕೊಂಡು ಅದು ಹೇಳೋ ತನಕನೂ ವಿ ಕೆನಾಟ್ ಬಿ ಡಿನೈಯಿಂಗ್ ಅಷ್ಟೊಂದೇ ಇಷ್ಟೊಂದು ಗೊತ್ತಿಲ್ಲ ಅದೆಲ್ಲ ಏನಿಲ್ಲ ಅಂತ. ಸಿ ದೀಸ್ ಆರ್ ಆಲ್ ಗೌರ್ಮೆಂಟ್ ರಿಪೋರ್ಟ್ಸ್. Reading up to 9999 numbers, only 62%. National average 64, so Karnataka 62, we are okay anta. So we cannot be satisfied. ಇದೆಲ್ಲ ನಾವು ಇಫ್ ಐ ರಿಮೆಂಬರ್ ಸಮರ್ ಹಾಲಿಡೇಸ್ ಅಲ್ಲಿ ಅಜ್ಜಿ ಕೂತ್ಕೊಂಡು ಬರ್ಸೋರು 999 ತನಕ ವಿ ವುಡ್ ಟು ರೈಟ್ ಜಸ್ಟ್ ನಂಬರ್ಸ್ ನಾವು ಚಿಕ್ಕ ನರ್ಸರಿಲಿದ್ದಾಗ. ಸೊ ಹೌ ಆರ್ ವಿ ಟಾಕಿಂಗ್ ಅಬೌಟ್ ದಿಸ್? ಇದು ಫಸ್ಟ್ ದಿಸ್ ಇಸ್ ದ ರಿಯಾಲಿಟಿ. ಇಷ್ಟು ಜನಕ್ಕೆ ಇನ್ನೂ ಗೊತ್ತಿಲ್ಲ. ವಿ ಹ್ಯಾವ್ ಟು ಡೂ ಸಮಥಿಂಗ್ ಅಬೌಟ್ ಇಟ್. Okay, so once we accept that, how do we go about tackling it? Iga one way that we have seen work, iga Vijayendra ಅವರು ಹೇಳಿದ್ರು, ಡಾಕ್ಟರ್ ಮೋದಿ ಅವರು ನರೇಂದ್ರ ಮೋದಿ ಅವರ ಒಂದು ಲಾಸ್ಟ್ 9 years ಅಲ್ಲಿ ಏನ್ ಚೇಂಜ್ ಆಗಿದೆ ಅಂತ. ಒನ್ ಥಿಂಗ್ ಐ ಕ್ಯಾನ್ ಗ್ಯಾರಂಟಿ, ನಾ ಮುಂಚೆ ಇಂಡಿಯಾಗೆ ಬರ್ತಿದ್ದಾಗೂ ಇವಾಗ್ಲೂ ಸ್ವಚ್ಛ ಭಾರತ್ ಅಭಿಯಾನ ಏನಾದರೂ ಯಾರು ಏನಾದರೂ ಹೇಳಿ ಅದ್ರ ಬಗ್ಗೆ, ದಟ್ ಮಿಷನ್ ಮೋಡ್ ಅಂತ ಹೇಳಿದ್ದು, ಇಟ್ಸ್ ರಿಯಲಿ ಕ್ಲೀನ್. ಎಲ್ಲೋದ್ರೂ ಒಂದು ಚುರುಮುರಿ ಗಾಡಿ ಇದ್ರು ಒಂದು ಡಬ್ಬ ಇಟ್ಕೊಂಡಿರ್ತಾರೆ, ಎಲ್ಲ ಅದಲ್ಲೇ ಎಸಿತಾರೆ. ದಿಸ್ ಅ ಬಿಗ್ ಚೇಂಜ್ ಕಂಪೇರ್ ಟು ನಮ್ಮ ಕಾಲೇಜ್ ಡೇಸ್ ಅಲ್ಲಿ. ಇವಾಗ ಸುಮ್ಮನೆ ನಾನೇ ಐ ವುಡ್ ಹ್ಯಾವ್ ಡೆಫಿನೆಟ್ಲಿ ಥ್ರೋನ್ ಸಮಥಿಂಗ್ ಅಂಡ್ ಗಾನ್ ಔಟ್. ಸೊ ದಿಸ್ ಮಿಷನ್ ಮೋಡ್ ಅನ್ನೋದು ಐ ಆಮ್ ಶ್ಯೂರ್ ನಮ್ಮ PM ಅವರು ತುಂಬಾ ಮಿಷನ್ ಮೋಡ್ಸ್ ಈ ತರ ಸುಮಾರು ಮಾಡಿದ್ದಾರೆ. ಬಟ್ ನಥಿಂಗ್ ಟು ಬೀಟ್ ದಿಸ್ ಅಂತ ನನ್ಗನ್ಸುತ್ತೆ. ಅದೇ ತರ ಎಜುಕೇಶನ್ ಅಲ್ಲಿ ಒಂದು ಮಿಷನ್ ಮೋಡ್ ತಂದ್ರು, ವಿಚ್ ಐ ವಾಸ್ ಸೋ ಹ್ಯಾಪಿ ಅಬೌಟ್. ನಿಪುಣ್ ಭಾರತ್ ಅಂತ. ನಿಪುಣ್ ಭಾರತ್ 2025 ಗುರಿ ಇಟ್ಸ್ ವೆರಿ ಕ್ಲಿಯರ್. ನೋ ಚೈಲ್ಡ್ ಶುಡ್ ಲೀವ್ 3rd standard or 4th standard ವಿತೌಟ್ ಹ್ಯಾವಿಂಗ್ ದೀಸ್ ಸ್ಕಿಲ್ಸ್ ಅಂತ. ಸೊ ಒನ್ಸ್ ವಿ ಗೆಟ್ ಇನ್ ಟು ಮಿಷನ್ ಮೋಡ್, ಥಿಂಗ್ಸ್ ವಿಲ್ ಹ್ಯಾಪನ್. ಬಟ್ ಇದೇನಂದ್ರೆ ಎಜುಕೇಶನ್ ಇಸ್ ಅ ಸ್ಟೇಟ್ ಸಬ್ಜೆಕ್ಟ್. ಸೊ ಸೆಂಟ್ರಿಂದ ಸುಮ್ಮನೆ ಡ್ರೈವ್ ಮಾಡೋದಕ್ಕಾಗೋದಿಲ್ಲ. ಎವ್ರಿ ಸ್ಟೇಟ್ ಹ್ಯಾಸ್ ಟು ಟೇಕ್ ದ ಇನಿಷಿಯೇಟಿವ್ and actually run with it. ಈಗ NEP ಅನ್ನೋದು ಅದೆಲ್ಲ recommendations, very good things came. And if you saw Karnataka NEP NEP implementation, higher education was fantastic. It was a model for the entire country. But ನಮಗೆ primary education ಅಲ್ಲಿ we did not go at the same speed which we should have probably, and set another ಇದೊಂದು ಸತ ಹೇಳ್ಸುತ್ತೆ. But that mission mode got converted into something like this, concrete ಆಗಿ. So once we get into that, the entire administration will have to go about implementing it. So ಈ implementation phase ಅಲ್ಲಿ ಬರೋದು good governance is where I am talking about. ಈಗ because of technology, we have many technologies also. I am also a techie. And ನಾವು ಒಂದು ಆ್ಯಪ್ ನ ಮಾಡಿದ್ದು, ಫಾರ್ ಎಕ್ಸಾಂಪಲ್ ಕರ್ನಾಟಕ ಎಜುಕೇಶನ್ ಡಿಪಾರ್ಟ್ಮೆಂಟ್ಗೆ ಅಬೌಟ್ 6 years ago. ಈಗ ಎಂಟೈರ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ರನ್ಸ್ ಆನ್ ದಟ್ ಆ್ಯಪ್. Okay, it's a very simple app I developed as a hobby, part time ಇದ್ರ ತರ. But the beauty of that app, why I am saying about that is, it's a governance tool, actually monitoring tool. But monitoring andre not with a stick monitor. It's a monitoring tool where the data points ಯಾವಾಗಲೂ ಯಾರೊಬ್ಬರು ಪ್ರಶ್ನೆ ಕೇಳಿದಾಗ ಉತ್ತರ ಹೇಳಕ್ಕೆ ಹೇಳಿದ್ರೆ ಟೀಚರ್ಸ್ಗೂ ಎಲ್ರಿಗೂ ಅದೊಂದು ಬೇಜಾರು ಬಂದ್ಬಿಡುತ್ತೆ. ಇದೇನು ತಿರ್ಗಾ ಮತ್ತೆ ನಮ್ಮನ್ನು ಕೇಳ್ತಾರೆ ಮಾಡಿದ್ರ ಅಂತ. ಹಿಯರ್ ದ ಡೇಟಾ ಆರಿಜಿನ್ಸ್ ಫ್ರಮ್ ದ ಟೀಚರ್. ಸೊ ಇದೇನಂದ್ರೆ ಶೋ ಕೇಸ್ ಅಂತ ಇದೆ ಅದರಲ್ಲಿ. ಟೀಚರ್ ಗೋಸ್ ಅಂಡ್ ಸೇಸ್, ನಾನು ಇವತ್ತು ಈ ನಮ್ಮ ಮಕ್ಕಳಲ್ಲಿ ಪಾಠ ಮಾಡಿದೆ, ಇದೊಂದು ಆಕ್ಟಿವಿಟಿ ಮಾಡಿದೆ, ಐ ಆಮ್ ಪ್ರೌಡ್ ಅಬೌಟ್ ದಿಸ್ ಅಂತ. ಸೊ ದಟ್ ಡೇಟಾ ಪಾಯಿಂಟ್ ಕಮ್ಸ್ ಅಪ್. ನಮ್ಮ ಫೇಸ್ಬುಕ್ ಲೈಕ್ ತರ ಆ ಕ್ಲಸ್ಟರ್ ಅಲ್ಲಿ ಇರೋ ಎಲ್ಲಾ ಶಾಲೆಗಳಿಗೂ ಅದು ಕಾಣಿಸುತ್ತೆ. ಅವರು ದೇ ವಿಲ್ ಸೇ ಐ ಲೈಕ್ ದಿಸ್ ಅಂತ. ದೆನ್ ಅದು ಇಡೀ ತಾಲೂಕಿಗೆ ಬರುತ್ತೆ. ಎಲ್ಲಾ ಟೀಚರ್ಸ್ ಆ ತಾಲೂಕಲ್ಲಿ ಅದು ಕಾಣಿಸುತ್ತೆ. ಅದರಲ್ಲಿ ಇಷ್ಟಪಟ್ಟವ್ರು ಲೈಕ್ ಮಾಡಿದ್ರೆ ಅದು ನೆಕ್ಸ್ಟ್ ಮೇಲೆ ಹೋಗುತ್ತೆ. DRC ಮಾಡಿದ್ರೆ ಅದರಿಂದ ಡಿಸ್ಟ್ರಿಕ್ಟ್ ಲೆವೆಲ್ ಬರುತ್ತೆ, ಅಲ್ಲಿಂದ ಸ್ಟೇಟ್ ಲೆವೆಲ್. ಸೊ ದ ಐಡಿಯಾ ಇಸ್ ದಟ್ ಕೆಳಗಿಂದ ಬರಬೇಕದು ಡೇಟಾ. ಗುಡ್ ಪ್ರಾಕ್ಟೀಸಸ್ ಶುಡ್ ಕಮ್ ಫ್ರಮ್ ದ ಬಾಟಮ್. ನಾವೊಂದು ಸರ್ವೆ ಕಳಿಸ್ಬಿಟ್ಟು ನೀವು ಮಾಡಿದ್ರ ಅಂತ ಕೇಳಿದ್ರೆ ಅದರಿಂದ ಸಿಗುವಂಥದ್ದಲ್ಲ. ಈಸ್ ಆರ್ ಆಲ್ ಥಿಂಗ್ಸ್ ದಟ್ ದೇ ಫೀಲ್ ಗುಡ್ ಅಬೌಟ್. ಸೊ ಐ ಆಮ್ ಸೀಯಿಂಗ್ ದಟ್ ದೇರ್ ಈಸ್ ಎ ಮೂವ್ಮೆಂಟ್ ಇನ್ ದ ಡಿಪಾರ್ಟ್ಮೆಂಟ್ಸ್, ವೇರಿಯಸ್ ಡಿಪಾರ್ಟ್ಮೆಂಟ್ಸ್. ಈಗ RDPR ಜೊತೆ ಕೆಲಸ ಮಾಡ್ತಿದೀವಿ, ಅಲ್ಲೂ ಇದೇ ಟೂಲ್ನ ಯೂಸ್ ಮಾಡ್ತಾ ಇದ್ದಾರೆ. ವೇರ್ ಗ್ರಾಮ ಪಂಚಾಯತ್ ಲೈಬ್ರರೀಸ್ ಇಂದ ಗುಡ್ ಸಕ್ಸಸ್ ಸ್ಟೋರೀಸ್ ಆರ್ ಕಮಿಂಗ್ ಅಪ್. ಸೊ ಈ ರೀತಿಯಲ್ಲಿ ಮತ್ತೆ ಮೇಲೆ ಒಳ್ಳೊಳ್ಳೆ ಇದು ಬರ್ತಾ ಹೋದ್ರೆ ದಟ್ಸ್ ಎ ವೇ ಆಫ್ ಗವರ್ನೆನ್ಸ್ ಆಲ್ಸೋ. ಜಸ್ಟ್ ಬಿಕಾಸ್ ಇವತ್ತಿನ ದಿನ special day, I just wanted to talk about that. And the other point is, new ideas need to come. Because ಈಗಿನ ಮಕ್ಕಳಿಗೆ ನಮ್ಮ ತರ
ಚಾಕ್ ಪೀಸು ಸ್ಲೇಟು ಕೊಟ್ಬಿಟ್ಟು ಅಭ್ಯಾಸ ಮಾಡೋದ್ರೆ ಮಾಡೋದಿಲ್ಲ ಅವರು ಸ್ಮಾರ್ಟ್ ಫೋನೇ ಬೇಕು ಅಂತ ಕೇಳ್ತಾರೆ. ಸೊ ವಿ ಹ್ಯಾವ್ ಟು ಬಿ ಅಪ್ ಟು ಡೇಟ್, ಟೀಚರ್ಸ್ ಹ್ಯಾವ್ ಟು ಬಿ ಅಪ್ ಟು ಡೇಟ್, ಇಲ್ಲಾಂದ್ರೆ ಮಕ್ಕಳು ನಾವು ಹೇಳಿದ್ದನ್ನ ಕೇಳಿಸ್ಕೊಳ್ಳೋದಿಲ್ಲ. ಸೊ ಇದಕ್ಕೆ ಇನ್ನೊಂದೇನಂದ್ರೆ ಒಬ್ಬೊಬ್ರು ನಮ್ದು NGO ಆಸ್ ಎನ್ NGO ನಮ್ದು ಒಂದು ಫಾಲ್ಟ್ ಇದೆ. ಎಲ್ಲ ನಮ್ಮ ಐಸೋಲೇಟೆಡ್ ನಮ್ಮ ವಿಷನ್ ಅಲ್ಲಿ ಅಷ್ಟಷ್ಟಲ್ಲೇ ಕೆಲಸ ಮಾಡ್ತೀವಿ. ವಾಟ್ ಇಫ್ ಆಲ್ ಆಫ್ ಅಸ್ ಗೆಟ್ ಟುಗೆದರ್? ಸೊ ಈ ಒಂದು ನಿಟ್ಟಿನಲ್ಲಿ ವಿ ವೆಂಟ್ ಟು ಸಮಥಿಂಗ್ ಇನ್ ಮಲ್ಲೇಶ್ವರಂ, ಡಾಕ್ಟರ್ ಸಪೋರ್ಟ್ ಇಂದ ವಿ ಡಿಡ್ ಎ ವೆರಿ ಗುಡ್ ಪ್ರಾಜೆಕ್ಟ್ ಇನ್ ಮೈ ಒಪಿನಿಯನ್ ಆಸ್ ಅ ಪೈಲಟ್. ಇದನ್ನು ಕನಕಪುರದಲ್ಲೂ ಮಾಡಿದ್ದೀವಿ, ಈಗ ಚಿತ್ರದುರ್ಗ ಡಿಸ್ಟ್ರಿಕ್ಟ್ ನಲ್ಲಿ, ದಾವಣಗೆರೆ ಡಿಸ್ಟ್ರಿಕ್ಟ್ ನಲ್ಲಿ, ಈ ತರ ಮಲ್ಟಿಪಲ್ ಡಿಸ್ಟ್ರಿಕ್ಟ್ಸ್ ಅಲ್ಲೂ ಇದನ್ನ ಟ್ರೈ ಮಾಡ್ತಾ ಇದೀವಿ. ಮತ್ತೆ ಬೇರೆ ರಾಜ್ಯಗಳಲ್ಲಿ ದೇ ಆರ್ ಆಲ್ಸೋ ಟ್ರೈಂಗ್ ಟು ಕಾಪಿ ದಿಸ್ ಮಾಡೆಲ್. ಸೊ ಇಲ್ಲಿ ಏನಂದ್ರೆ ಮಕ್ಕಳಿಗೆ ಟೆಕ್ನಾಲಜಿ ಕೊಡದಿದ್ರೆ ಆಗೋದಿಲ್ಲ. ಸೊ ವಿಲ್ ಗಿವ್ ಟೆಕ್ನಾಲಜಿ ಇನ್ ದ ಕ್ಲಾಸ್ ರೂಮ್, ಮಕ್ಕಳಿಗೆ ಅದನ್ನು ಕೊಡೋದು. ಮತ್ತೆ ಗೌರ್ಮೆಂಟ್ ಶಾಲೆನಲ್ಲಿ ಅನ್ಲೈಕ್ ಅಡ್ಮಿಷನ್ ಪ್ರಾಸೆಸ್ ಇಲ್ಲ, ಎವ್ರಿಬಡಿ ಕಮ್ಸ್. ಸೊ ಒಂದು ಕ್ಲಾಸ್ನಲ್ಲಿ ಪಾಪ್ಯುಲೇಷನ್ ಸ್ಟೂಡೆಂಟ್ ಬೇರೆ ಬೇರೆ ಲೆವೆಲ್ ಅಲ್ಲಿ ಇರ್ತಾರೆ. ಸೊ ಅವ್ರನ್ನ ಇದು ಮಾಡೋದಕ್ಕೆ ಒಂದು ನೋ ಯುವರ್ ಚೈಲ್ಡ್ ಅಂತ ಒಂದು ಟೀಚರ್ಗೆ ಯಾವ ಮಗುಗಳು ಎಲ್ಲೆಲ್ಲಿದ್ದಾರೆ ಅಂತ ಒಂದು ಅರ್ಥ ಇರಬೇಕು. ಮತ್ತೆ ಡಿಫ್ರೆನ್ಶಿಯೇಟೆಡ್ ಟೀಚಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಅದನ್ನ ಟೆಕ್ನಾಲಜಿ ಯೂಸ್ ಮಾಡ್ಕೋ ಹೌ ಟು ಕೇಟರ್ ಟು ಎವ್ರಿ ಚೈಲ್ಡ್ ಇನ್ ದ ಕ್ಲಾಸ್ ರೂಮ್. ಸೊ ದಿಸ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಸೊ ಈ ರೀತಿಯಲ್ಲಿ ವೆನ್ ವಿ ಯೂಸ್, ಅಂಡ್ ಇದರಲ್ಲಿ ನಾವು ಒಬ್ಬರೇ ಅಲ್ಲ, ಆಸ್ ಅನ್ NGO ವಿ ಹ್ಯಾವ್ ಅದರ್ ಪಾರ್ಟ್ನರ್ಸ್ ಆಲ್ಸೋ. ದ KMSPP ಚಿತ್ರದುರ್ಗ ದಾವಣಗೆರೆ ರನ್ ಆಗ್ತಿರೋ ಡಿಸ್ಟ್ರಿಕ್ಟ್ಸ್ ಅಲ್ಲಿ 7 NGO ನಾವು ಒಟ್ಟಿಗೆ ಸೇರಿದ್ದೀವಿ ಅಲಾಂಗ್ ವಿತ್ ದ ಡಿಪಾರ್ಟ್ಮೆಂಟ್. ಸೊ ನಾವು ನಮ್ಮ ಇದರಲ್ಲಿ ಏನು ಮಾಡೋದಿಲ್ಲ, ಒಬ್ಬರಾಗೆ ಡಿಪಾರ್ಟ್ಮೆಂಟ್ ಜೊತೆ ಕೈ ಜೋಡಿಸಿ ಡಿಪಾರ್ಟ್ಮೆಂಟ್ ಎಲ್ಲ ಎಂಟೈರ್ ಇದನ್ನ ಸಿಸ್ಟಮ್ನ ತಗೊಂಡು ಜೊತೆಯಾಗಿ ಇದನ್ನ ಕೆಲಸ ಮಾಡ್ತಾ ಹೋಗ್ತೀವಿ. ಜೊತೆಯಾಗಿ ಇದನ್ನ ವಾಟ್ ಎವರ್ ಅಡ್ಮಿನಿಸ್ಟ್ರೇಷನ್ ಆಗಲಿ, ಇಂಪ್ಲಿಮೆಂಟೇಷನ್ ಆಗಲಿ, ಇದು ಮಾಡ್ತಾ ಹೋಗ್ತಿರೋದ್ರಿಂದ ಐ ಥಿಂಕ್ ನೆಕ್ಸ್ಟ್ ಒಂದು 5 years from now, I don't think we should be even looking at these type of numbers. So that is possible if we all put our hands together and minds together and work together. So ಈ ನಿಟ್ಟಿನಲ್ಲಿ I am thankful for all the support we have received so far from the government education department in helping us bring out these ideas. So ಹೀಗಾಗಿ I painted a bleak picture of Karnataka to start with, just so that we understand the reality. But I am extremely hopeful because we have some great programs that are coming up within the department. ನಮ್ಮ NGOs ನಾವೊಬ್ಬರೇ ಅಲ್ಲ, ಅಕ್ಷರ ಫೌಂಡೇಶನ್, ಪ್ರಥಮ್, Premji Foundation, a lot of good people, good organizations are coming together and trying to do something. And I think collective effort will pay off big time. And I hope to see Karnataka up in the national reports very soon. With this, I want to thank you for the opportunity. Namaskaram. Thank you, sir. That was a wonderful insight on how good governance can actually help good educational practices. Sir, may I please request Dr. C.N. Ashwath Narayan sir to please hand over the memento to Mr. Prasanna VR, CEO, Shikshana Foundation. ಮಾನ್ಯ ಶಾಸಕರು ನೆನಪಿನ ಕಾಣಿಕೆಯನ್ನ ಶ್ರೀ ಪ್ರಸನ್ನ VR ಅವರಿಗೆ ನೀಡಬೇಕಾಗಿ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. We have our distinguished speaker with us. May I please request Shri Naresh V. Narasimhan to please come up to the stage for the presentation. Managing partner at Venkataraman Associates, a leader in the award-winning architecture firm in Namma Bengaluru. He'll enlighten us on sustainable urban development through CDP and integrated public transport. Over to you, sir. Thank you. ನಮಸ್ಕಾರ ಎಲ್ಲರಿಗೂ. I will speak both in Kannada and English because many of the technical terms, and that is one of the things Kannada has to catch up. ಅದಕ್ಕೆ there are no words in Kannada for many technical terms to deal with the city. It's difficult for people to understand. ಎಲ್ಲ ಸಂಸ್ಕೃತ ಭಾಷೆಯಿಂದ ನಾವು ಸೇರಿಸ್ಕೊಂಡ್ಬಿಟ್ಟಿದ್ದೀವಿ. ಬಟ್ let me try to explain what. Okay. Thank you once again for the opportunity and to talk about the city. A lot of youngsters are also there in the room. ನಾನು ಯಾವಾಗಲೂ ಹೇಳೋದು, ನೀವೆಲ್ಲ ಈ ಕಾಲದಲ್ಲಿ ಎಲ್ಲರಿಗೂ ಒಂದು BFF ಅಂತ ಹೇಳ್ತೀರಾ ಅಲ್ವಾ, ಬೆಸ್ಟ್ ಫ್ರೆಂಡ್ ಫಾರ್ ಎವರ್ ಅಂತ. ಸೊ ಐ ಥಿಂಕ್ ಆಲ್ ಆಫ್ ಯು ಶುಡ್ ಮೇಕ್ ಅ ಪ್ಲೆಜ್ ಟು ಮೇಕ್ ಬೆಂಗಳೂರು ಯುವರ್ ಫ್ರೆಂಡ್ ಫಾರ್ ಎವರ್. ಆ ಥರ ಇರ್ಬೇಕಲ್ವಾ. ಸೊ ಆ್ಯಂಡ್ ಇವಾಗ ಹೊಸದಾಗಿ ನಾನೊಂದು
ಐ ಆಮ್ ಅನ್ ಆರ್ಕಿಟೆಕ್ಟ್. ನಮ್ಮ ಕಂಪನಿಯಲ್ಲಿ 55 years ಇಂದ ಪ್ರಾಕ್ಟೀಸ್ ಮಾಡ್ತಾ ಇದೀವಿ. ಮೈ ಫಾದರ್ ಸ್ಟಾರ್ಟೆಡ್ ದ ಫರ್ಮ್ and for the past 20-25 years I have been involved also with the city in multiple ways, with multiple governments and with multiple bureaucracy over the years. Right? So today I will just quickly walk you all through. It's a bit technical, but you bear with me, and if you have any questions I'm glad to answer it afterwards. Right? So Bangalore started, ಯಾರಿಗೆ ಗೊತ್ತು ಬೆಂಗಳೂರಿನ ಎಷ್ಟು ಬರ್ತಿಡೆ ಆಗಿದೆ ಈವರೆಗೂ? ಯಾರಿಗ ಗೊತ್ತಾ? ಹೌ ಓಲ್ಡ್ ಇಸ್ ಬ್ಯಾಂಗ್ಳೂರ್ ಸಿಟಿ? ನಾಟ್ ಯೆಟ್, ವೆರಿ ಕ್ಲೋಸ್, ಬಟ್ ವಿ ಜಸ್ಟ್ celebrated our 486th birthday. Okay, it was founded ಈ ವೆಂಕಟರಮಣ ಸ್ವಾಮಿ ಟೆಂಪಲ್ ಅಂತ ನಮ್ಮ ಅವೆನ್ಯೂ ರೋಡ್ ಹತ್ರ ಒಂದು ಗುಡಿಯಲ್ಲಿ, ಅಲ್ಲಿ ಉದ್ಘಾಟನೆ ಆಗಿರೋ ದಿವಸ, ದಿವಸ ಅಲ್ಲ, ಅದು ಸ್ಟಾರ್ ಗೀರೆಲ್ಲ ಬರೆದಿರ್ತಾರೆ. 1537 was when ಹಿರಿಯ ಕೆಂಪೇಗೌಡರು, ಕಿರಿ ಕೆಂಪೇಗೌಡ the first. There were 3 Kempegowdas. People don't know that. There were 3 separate, 2 and 3. And it was set up in 1530. So my vision for Bangalore is, my vision is that it should be a shared vision. We should have 2 visions. One is 2037. It is 500 years. It is, why that is important? Because Bangalore is older than Chennai, it is older than Bombay, and it is older than Calcutta. The only cities older than Bangalore in India are Jaipur, Varanasi and Delhi. You know, the big settlements. It yargu gottilla. Bangalore was never a village who became a city. It was always conceived as a town, originally, at that time. Because Kempegowdaru ಆ ಕಾಲದಲ್ಲಿ he was ಏನ್ ಹೇಳ್ತಾರೆ ಅದಕ್ಕೆ he was given the feudatory right of Bangalore by the Vijayanagar kings. And ಅವರು ಹಂಪಿಗೆ ಹೋಗಿದಾಗ ಅಲ್ಲಿ ನೋಡಿರ್ಬೇಕು ಅಂತ, ಅಲ್ಲಿ ಏನಾಗ್ತಾ ಇದೆ ಅಂತ ನೋಡಿ ನಾವು ಈ ತರ ಒಂದು ಮಾಡಬೇಕು ಇಲ್ಲಿ ಬೆಂಗಳೂರು. ಇಲ್ಲಿ ಅವ್ರ ಮುಂಚೆ ಯಲಹಂಕದಲ್ಲಿ ಇದ್ರು, ಆಮೇಲೆ ಮಾಗಡಿ ಹೋದ್ರು, ಬಟ್ ಅದು ಬೆಂಗಳೂರು ಮಾಡಬೇಕು ಅಂತ ಈ ಹ್ಯಾಡ್ ಅ ರಿಸಾಲ್ವ್. ರೈಟ್? ಸೊ ವಾಟ್ ಈಸ್ ಬ್ಯಾಂಗ್ಳೂರ್ ಟುಡೇ? ವಾಟ್ ವಿಲ್ ಇಟ್ ಬಿ ಟುಮಾರೋ? ಸ್ವಲ್ಪ ವಿ ಹ್ಯಾವ್ ಟು ಗೋ ಬ್ಯಾಕ್ ಲಿಟಲ್ ಬಿಟ್ ಇನ್ ಹಿಸ್ಟ್ರಿ. ರೈಟ್? ದಿಸ್ ಇಸ್ ದ ಅಲಾರ್ಮಿಂಗ್ ಸ್ಟ್ಯಾಟಿಸ್ಟಿಕ್ಸ್ ಆಫ್ ಬ್ಯಾಂಗ್ಳೂರ್. 90s ನಲ್ಲಿ ಪರ್ಫೆಕ್ಟ್ ಆಗಿತ್ತು, 40 ಲಕ್ಷ ಪಾಪ್ಯುಲೇಷನ್, ಮತ್ತೆ ವೆಹಿಕಲ್ ಪಾಪ್ಯುಲೇಷನ್ ವಾಸ್ 5 lakhs. ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಟುಡೇ ಇನ್ ಬ್ಯಾಂಗ್ಳೂರ್, ಇಫ್ ಎನಿಬಡಿ ಯು ಆಸ್ಕ್, ಯಾವ ದೇಶಕ್ಕೆ ಹೋದ್ರು, ಎಲ್ಲೋದ್ರು, ಹೇ ನಿಮ್ ಟ್ರಾಫಿಕ್ ವರ್ಸ್ಟ್ ಟ್ರಾಫಿಕ್ ಇನ್ ದ ವರ್ಲ್ಡ್ ಅಂತ ಎಲ್ಲ. ದಿಸ್ ಇಸ್ ದ, ಆಲ್ ಆಫ್ ಅಸ್ ಹ್ಯಾವ್ ಟು ಹಿಯರ್ ದಿಸ್ ಸ್ಟೋರಿ. ವೈ ಇಸ್ ದಟ್? ಬಿಕಾಸ್ successive times we have dropped the ball. When we had enough warning that the city is growing so fast, ಎಲ್ಲರೂ ಹೇಳ್ತಾರೆ ಇಷ್ಟು ಡಬಲ್ ಆಗಿದೆ ಪಾಪ್ಯುಲೇಷನ್ 15 ವರ್ಷದಲ್ಲಿ 20 ವರ್ಷದಲ್ಲಿ, ಹೆಂಗ್ ಪ್ಲಾನ್ ಮಾಡೋದು, ಹೆಂಗ್ ಮಾಡಕ್ಕೆ ಆಗಿಲ್ಲ ಅಂತ. ಸಬರ್ಬನ್ ಟ್ರೈನ್ ಡಿಮಾಂಡ್ ಫಸ್ಟ್ ಕೇಮ್ ಇನ್ 1986. ಮೆಟ್ರೋ ರೈಲ್ ಡಿಮಾಂಡ್ ಕೇಮ್ ಇನ್ 89. It is not that we did not know that. Somehow we have, all of us have continuously, we have dropped the ball ಅಂತ ಹೇಳ್ಬೇಕು, ಬೇರೆ ಏನಿಲ್ಲ. Today Bangalore has the worst ratio in the world of private vehicles to population. It is almost 1:1. Comparatively to a western country, or comparatively to New York, or to comparative to any other London, that is 1 in 46, 1 in 52 for Berlin. 1 private vehicle per 52 people. Bangalore is 1:1 now. And the tragedy of it is, after all that 1:1, 45% of all trips in Bangalore are made in public transport bus, of which there are only 7,000 buses in the whole, less than that, 6,500 buses in Bangalore, and it has not been augmented in the last 10 years. 6,500 buses carry 45% of all people. Everybody says, so I'll get into that in more detail, but it's an alarming statistic. Bangalore has had a reasonable planning history. ನೋಡಿದ್ರೆ 1952 ಇಂದಾನೆ ನಮ್ಮ ಹಿರಿಯರು, ನಮ್ಮ our seniors have thought about it. 1961
KTCP Act, Karnataka Town and Country Planning Act was enacted. Based on that, an ODP was made, an outline development plan. It was adopted in 72. BDA was created. All of you might remember, etc., etc. And there have been 3 CDPs. That is Comprehensive Development Plan 95. Then it was valid till 2015. So now 2031 plan anta ಮಾಡಿ. That plan now, unfortunately, it has been dropped for reasons best known to the powers that be. It is now cancelled. Right now, Bangalore does not have a master plan. It is a 2015 plan whose validity is being extended year on year. Already almost 8 years are over since the plan has gone. I think Madhadita. Yeah. So this was the original vision in 1995. This was the original vision of Bangalore at that time, saying that the color portion was the city. Around it was supposed to be a green belt. Okay? This was the original idea of the city. Around this was supposed to be where no development, if any further development had happened, it had happened outside this limit. But due to land pressure, people coming in, increased demand for land, successive governments in their wisdom have denotified the land, and you can already see that in the late 90s, electronic city, you see that little yellow bit going into the green belt, that is electronic city. You see the little bit going to the right side, that is ITPL. Because of demand from IT industry, parts of it were denotified. There was also supposed to be a Bidadi town, which was done. That plan has never been implemented. And then what happened? In the plan projected in 2023, you can already see that the green belt has shrunk by more than half. It's gone. Western side, it stayed more or less like that because of the Arkavati river flowing there, and there was a control zone. You could not take away the green, but every other side you can see huge push towards the original. This was the original boundary of Bangalore. And then you see what in 2031, this was the plan that was proposed by BDA. Well, almost gone. The green belt has disappeared. All of us know nothing, only brown wedges are left everywhere. Nothing is left now. And you can also see that the white in the bottom was the famous Nandi corridor, which only the road is done. The development was never completed correctly. That white is a separate planning area within the government. So what has happened over the time is that as the city has grown and as the development pressure, real estate, the outer boundary of the city has not changed since 1975, since the first development plan, 1,300 square kilometers, that has never changed. That is the limit of Bangalore. But inside it keeps on expanding. Right? And you can see the physical effect of this because of Google Map. You can see in 85 what it looked like. You can see what a same area in 2010 and see what happens in 2020. The wetlands are gone, the lake areas have disappeared, completely encroached, gone. And it's all become brown. This is the Bellandur lake pocket. Right? And so the question comes, is master planning relevant to India at all? This master planning assumes that once you do master plan, everybody keeps quiet for a couple of years, then you make a plan and people actually follow the plan. But in India, there's no time, too much pressure, too much galata, too much energy, too much real estate, and population. Just in 15 years, Bangalore's population has almost doubled. From 70 lakhs, it is now almost 1.4 crore now, the population of the city. And the official number itself is about 1.12, which after the last census of Bangalore was only done in 2011. So in 15 years, assuming the decadal growth in population, we'll be definitely at 1.4, 1.5 crore people, one of the biggest cities in the world now. Right? And this is what the BDA actually forecasted by saying that this is what is going to happen.
And along with that, because of the governance capacity of the government, BBMP has not increased at all, proportionally. So what happens is people are there is no regulation of bylaws. You see this kind of news items in the newspaper all the time. People are building whatever they want, and then it also is unsafe, it is not regulated, right? And every single thing that we want, electricity, water, whether it is a separate agency called a parastatal, which has no political oversight. It is completely bureaucratic. Right? Some of them have politicians as the head of the board, but they play a largely ceremonial role. The BESCOM, BWSSB, so many departments, and each department's boundary of Bangalore and imagination of Bangalore is different. They don't talk to each other. It's a silos, what we call separate. And you can see if you place one boundary of one agency on top of another, you will see lot of gaps. The BBMP thinks Bangalore looks like one shape, BWC got some other idea, and somebody else has got some other idea. And BMTC thinks the city is something else. So I continuously kept on reiterating to government over the years saying, make one map for all agencies. That is, by law, you cannot use your own map. So one map should be made for the city, which ಇದೆ ಬೆಂಗಳೂರು ಅಂತ ಹೇಳಿ ಎಲ್ಲರಿಗೂ ಅದೇ ಇದನ್ನ ಫಾಲೋ ಮಾಡಬೇಕು ಅಂತ we have been trying for a long time. This is what creates lot of trouble, particularly in the periphery. Nobody knows whose jurisdiction it comes. Take the simple example of a storm water drain. ರಾಜಕಾಲುವೆ ಬಗ್ಗೆ ಎಲ್ಲರಿಗೂ ಗೊತ್ತು ನಿಮಗೆ. ರಾಜಕಾಲುವೆ ಪ್ರಾಪರ್ಟಿ BBMP. ಅದರಲ್ಲಿ ಸುರಿಯೋದು ಸೂವೇಜ್, ವಿಚ್ ಇಸ್ ಪ್ರಾಪರ್ಟಿ ಆಫ್ BWSSB. ಅದು ಹೋಗೋದು ಲೇಕು, ಅದು ಅಂಡರ್ ಮೈನರ್ ಇರಿಗೇಷನ್, ಬೆಲ್ಲಂದೂರ್ ಟ್ಯಾಂಕ್. And the whole thing is supposed to be regulated by Pollution Control Board. In principle, it sounds fine, but none of these agencies talk to each other at all. There's no formal mechanism for them to talk to each other, except when some task force and the constitute ಮಾಡ್ತಾರೆ. ನಾವು from long time back Bangalore Agenda Task Force ಇತ್ತು, ಮತ್ತೆ Abide Bangalore ಅಂತ ಮಾಡಿದ್ರು, ಮತ್ತೆ multiple. But these people try to bring these people together, but we need a formal mechanism and not an informal mechanism. That is one of the failures of Bangalore city as a master planning problem. Right? So the whole city, instead of thinking of vision and what the city could be, what would Kempegowda have dreamt if he had walked here in 2037? Instead of that, we are reduced to event management, traffic problem. ಅದು ವಿ ಹ್ಯಾವ್ ದಟ್ ಒಂದೇ ಸ್ಲೈಡ್ ನಲ್ಲಿ ಪಂಚಭೂತಗಳು ಎಲ್ಲ ಕಾಣಿಸ್ತಾ ಇದೆ ನೋಡಿ. ದ ಲೇಕ್ ಇಸ್ ಬರ್ನಿಂಗ್, ವಾಟರ್ ಇಸ್ ಬರ್ನಿಂಗ್, ಪೊಲ್ಯೂಷನ್ ಎಲ್ಲ ಪಂಚಭೂತ ಒಂದೇ ಸ್ಲೈಡ್ ನಲ್ಲಿ ಕಾಣಿಸ್ತಾ ಇದೆ. ಅಂಡ್ ಅಲ್ಲಿ ನಮ್ಮ ಬೆಂಗಳೂರಿನ ಫೇವರೇಟ್ ಗ್ಲೇಸಿಯರ್ ಬೆಲ್ಲಂದೂರ್ ಟ್ಯಾಂಕ್. ಸೊ ದಿಸ್ and solid waste is a problem which is simply, so this other city, now that is the tragedy of India. We can send a rocket satellite to Mars, ಇಲ್ಲಿ ಕೂತ್ಕೊಂಡು ಮಂಗಳಯಾನ್ ಅಂತ ಮಾಡ್ಬೋದು. ಬಟ್ ಇಲ್ಲಿ ನಮ್ಮ ಡ್ರೈನ್ ರಾಕೆಟ್ ಸೈನ್ಸ್ ಅಲ್ಲ, ಅದು ಆರ್ಡಿನರಿ ಸೈನ್ಸ್, ಆರ್ಡಿನರಿ ಇಂಜಿನಿಯರಿಂಗ್ ಮಾಡಕ್ ಬರಲ್ಲ. ರಾಕೆಟ್ ಸೈನ್ಸ್ ಬರುತ್ತೆ, ಬಟ್ ಆರ್ಡಿನರಿ ಇಂಜಿನಿಯರಿಂಗ್ ಯಾಕೆ ಮಾಡಕ್ ಬರಲ್ಲ ಅಂತ ಐ ಆಲ್ವೇಸ್ ವಂಡರ್. ಸೊ we cannot see the city as reduced to these four. This is the only thing people talk about: traffic, air pollution, solid waste management, and the water will get over, and water is polluted. You cannot define the city by this. We are much more than that. We are a cultural living entity with a very strong history, and we cannot give up so easily. Okay, so this is the question. Bangalore is the most dynamic city in the world from a business perspective, but should we ask the question whether traffic is a issue? Is it moving along or is it barely moving? Anta, we have to ask ourselves that question. Okay? Is this what we want to see every day? We have become used to this. This is normal. Yes, flyover katudru ide agodu. Okay? Okay? So, look at the economic cost. Forget about anything else, your time waste.
1.18 crore is the official population of Bangalore, are wasting 60 crore person hours. See the productivity waste. People are sitting in their car for 2 hours, forget even adults. Children can take 1 hour to go to school today in a bus. Children should take 10 minutes. My earlier speaker was pointing about education. Also, I'm thinking about you should take 10 to 15 minutes to go to an educational institution. Not 1 hour and 1.5 hours one way. This is what is happening in the city. Right? And what does the BBMP do? Their knee-jerk reaction. I cannot understand why development, the word development in India or progress is conflated with the word flyover. Flyover hakidre they not development anta. The only plan to mitigate this traffic in the entire BBMP budget of this year is 16 more flyovers at some astronomical cost of, you know that cost will double by the time, whatever number they give BBMP, it always doubles at the end of the project. Flyovers are band-aid. Flyovers are required only in 4.5 situations in the city. When the arterial road meets a ring road, when there hits a railway line, or when it hits a body of water, a lake, then it's called a bridge. That's also a flyover. And when a sub-arterial meets a arterial, like Sankey Road meets Bellary Road, you need a right turn. You cannot go underpass and all that stuff. So for easy, nowhere else. Bangalore has today 43 flyovers. Has it solved any problem? I don't think so at all. It just moves the problem, congestion from here to there. That's all it does. Right? And we have had many movements in the city. You remember 5-8 years back that steel flyover, Beda, became a big movement. By putting a flyover, it does, and it became a big public movement also. And this is what happens. The more and more you widen the road, at the end only road will be there and city will not be there. And they cut trees left, right and center. Already the amount of greenery has gone down dramatically. Okay. Instead, if I ask a question, how many people in Bangalore use a car for their daily work? What is the total percentage out of 100%? What is the total amount of people who use a car? Flyovers, remember, are meant for private vehicles as a primary market. It's 4.8%. Of the total number of people moving in the vehicle. The total number of people moving in the metro when phase 3 is completed, forget about what is happening now, another 2 years later, is less than 10%. 10% only will go in a metro. What are the rest going to do? The City of London, in spite of its extraordinary underground system, 65% of all trips are made in a bus, even today. We have to invest in a public transport and move from a philosophy of moving people and not moving vehicles. Fundamental change it is required in the way we think. Move people quickly. Don't try to move vehicles quickly. Right? And this is the kind of statistics. What does it take to a proper footpath? 9,000 people can go. If you have a mixed traffic, at least about this much. So we have to have alternative ways of thinking about how to solve the traffic problem of Bangalore. And traffic is not just about vehicles. It also becomes a vehicle of opportunity. It becomes a vehicle of social equity. One of the things that I am in support of is subsidized. Munche namdu BMTC. When I was a kid, it was called BTS, Bangalore Transport Service. I think it should go back to being BTS and it should become free for everyone. 100% government should subsidize free bus and add triple the fleet. I think the economic value of that is much more than any political gain. Right? You don't need any BTS service. It should not become a profit-making corporation. Right? So what are the big challenges for Bangalore as we go ahead into the future? I already mentioned this. See the amount of agencies fiddling with Bangalore on a daily basis. The bottom ones fiddle
daily, you have to deal with them daily. Then there is a second layer, and there is a third layer, and there is a fourth layer, and every single one is generating data, and there is no unified platform for all this data to come together, completely silo based. Any project that I am doing, Mr. Ashwanaran mentioned that I am working on this K100. 7 government agencies, I have to make them sit in one room and talk to each other. They have never spoke, they never speak otherwise. BBMP, BBSSB, BESCOM, PCB, the various people, etc. Every single day, this is the statistic being added, every single day, this many, we all want our bike, we all want our car, but we have to also think of the city, right? And every single day, some enormous amount of trash, some 4,000 tons of trash is getting, and this is right in front of Vidhan Saudha on Varamahalakshmi Day, next day. This is the status. So what are we going to do? This is it's not that the solutions are not there, it's just mostly political will and the relentless focus to change this. Right? 21% of Bangalore's parks, they keep it locked from 9 o'clock in the morning till 6 in the evening. I cannot understand why. And there you are not, in Cubbon Park, you are not permitted to sit, you are not permitted to stand, you are not permitted to eat, that is also people's fault. We are also dirty people. We also don't realize that ಮನೆ ಒಳಗಡೆ ಎಲ್ಲ ಸ್ವಚ್ಛತೆ ಇರಬೇಕು, ಕಾಂಪೌಂಡ್ ಒಳಗಿಂದ ಎತ್ಬಿಟ್ಟು ಕಚಡ ಬಿಸಾಕಬೇಕು. ನಮ್ಮ ಬುದ್ಧಿ, we have to also change, as a people we have to change. Ownership of public space is as important as ownership of private space. Right? Look at this, 11,000 acres of land is encroached next to the lake. These are all official data. I am not telling from my head. Right? And of course, our Bangalore's glacier in Bellandur, it has improved dramatically after the K100. This has stopped, at least for now. But it's not, the pollution is still very, very high. Right? Stormwater drains, they're supposed to be 30 meters on either side of the open land. Full encroach agibitide. These are the conditions. And the whole stormwater drain, Rajakaluways, which are supposed to carry rainwater, is carrying mostly sewage. And illegal sewage. It's not even... And what does the government propose again? Flyovers. This is the famous steel flyover. Imagine if it was actually built. This is Chalukya Circle. This is the view Bashashara would have had. My God. Okay? And we continuously get report from Indian Institute of Science, 2 ವರ್ಷದಲ್ಲಿ ನೀರು ಎಲ್ಲ ತೀರೋಗುತ್ತೆ, ಫತೇಪುರ್ ಸಿಕ್ರಿ ಆಗ್ಬಿಡುತ್ತೆ, ಎಲ್ಲರೂ ಬಿಟ್ಟು ಹೋಗ್ಬೇಕು ಅಂತ. I don't think so, but then you get like this alarmist signals, alwa? So, to use a Western example, there was a famous story of this thing called the Gordian knot. It is a knot so complicated and so nobody could untie it at all. Many people tried, many heroes tried. It's a Greek story. And then one day Alexander the Great came there and they showed him this and said, can you do something? So he took out his sword and cut the knot into 2. Chopped it into 2 and the whole thing fell apart. So maybe we are waiting for Alexander for Bangalore. We don't know. Right? So then I started asking, ಯಾವಾಗಲೂ ನಾವು ಈ ವೆಸ್ಟರ್ನ್ ಮೆಥಡ್, CDP, ವೆಸ್ಟರ್ನ್ ಪ್ಲಾನಿಂಗ್ ಮಾಡಲ್ಲು, ಮತ್ತೆ ಲ್ಯಾಂಡ್ ಯೂಸ್ ಮಾಡಲ್, ಇದು ಒಂದೇ ಇದೆಯಾ? ಇಲ್ಲ ನಮ್ಮ ದೇಶದಲ್ಲೂ ಏನಾದರೂ ಒಂದು ಒರಿಜಿನಲ್ ಐಡಿಯಾ ಬರುತ್ತೆ? ಕ್ಯಾನ್ ವಿ ಯೂಸ್ ಅವರ್ ಓನ್ ಬ್ರೈನ್ಸ್ ಅಂಡ್ ಅವರ್ ಓನ್ ಫಿಲಾಸಫಿ ಟು ಬಿ ಏಬಲ್ ಟು ಪ್ಲಾನ್ ದ ಸಿಟಿ ಬೆಟರ್? ಒಂದು ನಮ್ಮ ವಿಧಿವಿಧಾನ ಯಾವ್ದಾ ಇದೆಯಾ ಅಂತ. ದಿಸ್ ಇಸ್ ದ ಫೇಮಸ್ guy who created a refrigerator based out of clay and no electricity and it works perfectly, mitti cool ಅಂತ ಚೆನ್ನಾಗಿ ಮಾಡಿದಾನೆ ಹೋಗ. ಸೊ ಈ ತರ ಏನಾದ್ರೂ ನಮ್ಮ ಜುಗಾಡ್ ಅಂತ ಹೇಳಲ್ಲ ನಾನು, ಬಟ್ ಇಂಡಿಯನ್ ಇನ್ವೆಂಟಿವ್ನೆಸ್ ಅಂಡ್ ಇಂಡಿಯನ್ ಫಿಲಾಸಫಿಕಲ್ ಬೇಸ್ ಇದೆಯಾ ಅಂತ ಇದೆ. ಎಲ್ಲರಿಗೂ ಗೊತ್ತು, ನಿಮ್ಗೆ ಎಲ್ಲರಿಗೂ ಗೊತ್ತು, ನಮ್ಮ ಪ್ರಕೃತಿನೇ, ದ ಹೋಲ್ ವರ್ಲ್ಡ್ ಈಸ್ ಮೇಡ್ ಅಪ್ ಆಫ್ ಆಕಾಶ, ವಾಯು, ಅಗ್ನಿ, water and Prakriti. These are the 5. I'm adding one more called mobility.
ಪಂಚತತ್ವದಿಂದ ಒಂದು 6 ತತ್ವ 6ನೇ ಭೂತಾನು ಆಡ್ ಮಾಡ್ತೀನಿ ಅದಕ್ಕೆ. ಅದು ಹೆಂಗೆ, ವಾಟ್ ವಿ ಹ್ಯಾವ್ ಟು ಡೂ ಟುಡೇ ವಿತ್ ಟೆಕ್ನಾಲಜಿ, ವಿತ್ ಆಲ್ IT ಬ್ರೈನ್ಸ್, ಈಚ್ ಆಫ್ ದೀಸ್ ದ ಓನ್ಲಿ ಥಿಂಗ್ ವಿ ಹ್ಯಾವ್ ಮ್ಯಾನೇಜ್ ಟು ಸಾಲ್ವ್. ಆಕಾಶ ನೋಡಿದ್ರೆ ನಮ್ಮ ಬ್ರಾಡ್ಬ್ಯಾಂಡ್ ಚೆನ್ನಾಗಿದೆ ನಮ್ಮ ಊರಿನಲ್ಲಿ, ಅದು ಆಕಾಶದಲ್ಲಿ ಎಲ್ಲೋ ಬರುತ್ತೆ, ಅದು ಬ್ರಾಡ್ಬ್ಯಾಂಡ್ ಮಾತ್ರ ಯಾರಿಗೂ ಕಂಪ್ಲೇಂಟ್ ಇಲ್ಲ ಬೆಂಗಳೂರಿನಲ್ಲಿ, ಅವ್ರ ಕನೆಕ್ಟಿವಿಟಿ. ಬಟ್ ಎವ್ರಿಥಿಂಗ್ ಎಲ್ಸ್, ವಾಟ್ ಇಸ್ ದ ಏರ್ ಕ್ವಾಲಿಟಿ, there is a national metric. What is the energy per person required, there is a metric. How much water is required per person living here, we know what is the metric. And you know what is the earth quality, how much open space is there per person as a proportion to the city. Right? So the question is there a vision for Bangalore at all? So let us make it simple. We need a city, what I call 8 to 80 city. At 8 years is the first time you are allowed to go out on your own. 80 is the last time also you go out on your own. Otherwise you need a chaperone. So the city has to be safe and accessible for 8 to 80. Right? 2, we are all wanting to use the public transit system, but first mile as well as last mile connectivity is very bad. That's why we don't go. Footpath sarigilla, you can't walk to the station. Once you get off the station, some auto guy is irritating you saying double meter. You know, these kind of irritating things, that is why you don't want, you will say, I'll take my Gadi and go. I don't want to take public transit. But please use this fantastic tool. Google Maps has enabled 100% transit mode for Bangalore city as of 2 months ago. I don't know how many of you have seen it. Try it today itself. When you want to go somewhere, just say, multimode, Google Maps, take me. It will tell you 500 meters you walk, this bus will come at this time. I've been trying it now for the past 2-3 weeks. Fantastic idea. It tells you exactly what to do. And you can change transit modes and you can easily get around very, very easily. And everybody in this room has Google Maps on their phone. You don't need to download anything. Just say multimode. There's a button there in that Google Maps. Right? 2, self-contained neighborhoods. For all practical things, shopping, children's schools, neighborhood eateries, everything. We should start thinking of neighborhoods where people are the diverse neighborhood, how is water managed, all solid waste must be managed and liquid waste, in my opinion, at the ward level. Also the distance to transit must be less than. You will walk to a bus stand or a metro if it is 200 meters away. If you get up transit within 200 meters, you will walk. More than that, you will hesitate. Right? Second, instead of doing multiple isolated mobility projects, Namma Metro is doing its own thing. Suburban Rail doesn't talk to Namma Metro. Peripheral Ring Road, we don't know which department it comes under. Bus route is under Transport Department. Flyovers and underpasses under BBMP, and foot over bridges nobody knows. I think it's mostly for advertising. So nobody really thinks about it. So if you do not, there is no single integrated mobility plan. So the government has constituted, and each one has ambiguous jurisdiction. The metro makes a mobility plan for Bangalore, including all modes. BBMP makes its own plan. And there is a separate plan done by somebody else. I don't think we are going to get our act together. We have to find a way in which there is a unified model for the city. Right? And they did it. The government, there's an act which has been sitting for quite some time, the Bangalore Metropolitan Land Transit Authority. But the bill has a bill and has no teeth. You have to make it the single agency. The London had the same problem. They created a company called Transport for London. The definition of Transport for London is that if there's anything left out, let us know. Anything moving around is their problem. One agency. And they are like a master plan. Everybody else implements. Everybody else does not also plan. Right? Okay. So I'll come to the end of my talk here saying that Bangalore needs, this is the thing that is a big trend all over the world. Now, with our technical help from our technology friends here in Bangalore, the funniest part is the digital twin of London is being created in Bangalore city by a company locally.
And we are not able to use that company's brain to do our own city. A Bangalore company is creating the digital twin of London, sitting in Mysore Road. Unbelievable. We have the technology. So we need now a proper planning app. We have to understand how to bring technology into the whole equation. How do you make this city a bit of from a visionary jump over the problems like a quantum jump, and understand that problems do not make a city. People coming together and planning properly only makes a city. Thank you so much. ಥ್ಯಾಂಕ್ ಯು ಸರ್. ಮಾನ್ಯ ರಾಜ್ಯಾಧ್ಯಕ್ಷರು ಶ್ರೀ BY ವಿಜಯೇಂದ್ರ ಅವರು ಶ್ರೀ ನರೇಶ್ ವಿ ನರಸಿಂಹನ್ ಅವರಿಗೆ ನೆನಪಿನ ಕಾಣಿಕೆ ಹಾಗೂ ಹೂಗುಚ್ಛವನ್ನ ನೀಡಿ ಗೌರವಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. Thank you, sir, for sharing your wonderful knowledge and experience with all of us. The sense of humor kept us all into your presentation. Thank you. ಮತ್ತೊಮ್ಮೆ ಶ್ರೀ ನರೇಶ್ ವಿ ನರಸಿಂಹನ್ ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ. ನಮ್ಮೊಂದಿಗೆ ಇಷ್ಟೊತ್ತು ತಮ್ಮ Naresh ji, one thing I would request is, I think you should make this presentation before Honorable Chief Minister at the earliest. Thank you so much. ಥ್ಯಾಂಕ್ ಯು ಸರ್. ನಮ್ಮೊಂದಿಗೆ ಬಿಡುವಲ್ಲದ ಸಮಯದಲ್ಲೂ ರಾಜ್ಯಾಧ್ಯಕ್ಷರು ನಮ್ಮೊಂದಿಗಿದ್ರು. ಥ್ಯಾಂಕ್ ಯು ಸರ್. ದಯವಿಟ್ಟು ಎಲ್ಲರೂ ಆಸೀನರಾಗಬೇಕಾಗಿ ಕೇಳ್ಕೊತಾ ಇದ್ದೀನಿ. ನಮ್ಮ ಮುಂದಿನ ಎಸ್ಟೀಮ್ ಸ್ಪೀಕರ್ ಅನ್ನ ದಯವಿಟ್ಟು ವೇದಿಕೆಗೆ ಆಹ್ವಾನಿಸೋಣ. ತಾವೆಲ್ಲರೂ ಆಸೀನರಾಗಬೇಕು. ಕಾರ್ಯಕ್ರಮ ಇನ್ನೂ ಮುಂದುವರಿತಾ ಇದೆ. ನಮ್ಮ ಮುಂದಿನ ಸ್ಪೀಕರ್ ಶ್ರೀ ಸುಬ್ರಹ್ಮಣ್ಯ ಬಸವನಹಳ್ಳಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ಕೋರ್ಕೊತಾ ಇದ್ದೇನೆ. ಎಲ್ಲರೂ ದಯವಿಟ್ಟು ಆಸೀನರಾಗಿ ಕಾರ್ಯಕ್ರಮವನ್ನ ಮುಂದುವರಿಸಬೇಕಾಗಿ ಕೇಳ್ಕೊತಾ ಇದ್ದೀನಿ. ಶ್ರೀ ಸುಬ್ರಹ್ಮಣ್ಯ ಬಸವನಹಳ್ಳಿ ಅವರು co-founder and CTO of Bull Force and Virtual Tech Health Clinics. ಇವರು ನಮ್ಮೊಂದಿಗೆ ಎಲಿವೇಟಿಂಗ್ ಪಬ್ಲಿಕ್ ಹೆಲ್ತ್ ಸರ್ವಿಸಸ್ ಟು ಎಕ್ಸಲೆನ್ಸ್ ಈ ವಿಷಯವಾಗಿ ಕುರಿತು ಪ್ರೆಸೆಂಟೇಷನ್ ನೀಡಲಿದ್ದಾರೆ. ಓವರ್ ಟು ಯು ಸರ್. ಥ್ಯಾಂಕ್ ಯು.